Hello, my dear aspirants. Welcome back to the World Nerd Academy. Nanu Nima Fazilat Fatima. Today we are going to discuss about atomic structure from the syllabus KAS Science and Technology. Let's begin the class. So first of all, we should know the history of atom. First ಯಾರು ಡಿಸ್ಕವರ್ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾರು ಅಂತ ಅಂದ್ರೆ on 460 BC, Democritus develops the idea of atom. Democritus ಅನ್ನೋ ಒಬ್ಬ ವ್ಯಕ್ತಿ ಆಟಮ್ನ ಫಸ್ಟ್ ಕಂಡುಹಿಡಿತಾರೆ. ಹೇಗೆ ಅಂತ ಅಂದ್ರೆ he pounded up materials in his pistol and mortar until he had reduced them into smaller and smaller particle. ನೋಡಿ, ಪೌಂಡೆಡ್ ಅಪ್ ಮೆಟೀರಿಯಲ್ ಅಂದ್ರೆ ಕುಟ್ಟೋದು. ಈಗ ನಮ್ಮ ಮನೇಲಿ ಅಜ್ಜಿದಿರೆಲ್ಲ ಎಲೆ ಅಡಿಕೆ ಕುಟ್ತಾರಲ್ವಾ, ಸಣ್ಣದ್ ಮಾಡಕ್ಕೆ. ಹಾಗೆ ಇವನು ಒಂದು ಮೆಟೀರಿಯಲ್ ತಗೊಂಡು ಪಿಸ್ಟಲ್ ಮೋಟಾರ್ ಇಂದ ಕುಟ್ತಾನೆ. ಕುಟ್ಟಿ ಆದಷ್ಟು ಸಣ್ಣ ಪಾರ್ಟಿಕಲ್ ಆಗೋವರೆಗೂ ಕುಟ್ತಾನೆ. ಅದಕ್ಕೆ ಇವ್ರು ಏನಂತ ಕರೀತಾರೆ ಅಂದ್ರೆ ಅಟೋಮಾ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದಿದ್ದು ಜಾನ್ ಡಾಲ್ಟನ್. ಹಿ ಸಜೆಸ್ಟೆಡ್ ದಟ್ ಇವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಮ್ಯಾಟರ್, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಮ್ಯಾಟರ್, ಇಟ್ ಈಸ್ ಮೇಡ್ ಅಪ್ ಆಫ್ ಟೈನಿ ಸ್ಪಿಯರ್ಸ್ ಅಂದ್ರೆ ಹೀಗೆ ರೌಂಡ್ ಆಗಿರುತ್ತಲ್ಲ, ಟೈನಿ ಸ್ಪಿಯರ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ವಿಚ್ ವರ್ ಏಬಲ್ ಟು ಬೌನ್ಸ್ ಅರೌಂಡ್ ವಿತ್ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಅಂಡ್ ದೇ ಆರ್ ಕಾಲ್ಡ್ ಆಸ್ ಆಟಮ್ ಅಂತ ಹೇಳ್ತಾರೆ ಜಾನ್ ಡಾಲ್ಟನ್. ನೆಕ್ಸ್ಟ್, ಈಗ ಸ್ಟ್ರಕ್ಚರ್ ಆಫ್ ಆಟಮ್ ಅಂದ್ರೆ ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ನೋಡೋದಾಗಿದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಆಟಮ್ಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲರ್ ಪಾರ್ಟಿಕಲ್ ಕಾಲ್ಡ್ ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಈ ಎಲೆಕ್ಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇವೆಲ್ಲ ಸಬಾಟಮಿಕ್ ಪಾರ್ಟಿಕಲ್ಸ್. ಆಯ್ತಾ? ಈ ಎಲ್ಲದರಿಂದ ಮಾಡಲ್ಪಟ್ಟಿರೋದನ್ನೇ ನಾವು ಒಂದು ಆಟಮ್ ಅಂತ ಕರಿತೀವಿ. ಇಲ್ಲಿ ನೋಡ್ತಿದ್ದೀರಾ, ಒಂದು ಮ್ಯಾಟರ್ ಅಲ್ಲಿ ಒಂದು ಸಣ್ಣ ಆಟಮ್ ನ ತಗೊಂಡ್ರೆ ಆ ಆಟಮ್ ಅಲ್ಲಿ ಏನೇನಿರುತ್ತೆ? ಎಲೆಕ್ಟ್ರಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಪ್ರೋಟಾನ್ ಇರುತ್ತೆ ಅಲ್ವಾ? ಸೊ ಆನ್ ಆಟಮ್ ಕನ್ಸಿಸ್ಟ್ ಆಫ್ ಕ್ಲೌಡ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಅದ್ರ ಸುತ್ತಮುತ್ತ ಹೀಗೆ ತಿರುಗ್ತಾ ಇರುತ್ತೆ ಎಲೆಕ್ಟ್ರಾನ್ಸ್, ವಿತ್ ಡೆನ್ಸ್ ನ್ಯೂಕ್ಲಿಯಸ್ ಅಂದ್ರೆ ದಟ್ಟವಾಗಿರ್ತಕ್ಕಂಥದ್ದು ಮಧ್ಯದಲ್ಲಿರುತ್ತೆ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಎರಡು ಇರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ. ಇಲ್ಲಿ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಹ್ಯಾವ್ ಎ ಪ್ರಾಪರ್ಟಿ ಕಾಲ್ಡ್ ಎಲೆಕ್ಟ್ರಿಕ್ ಚಾರ್ಜ್. ಈ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಇರ್ತಕ್ಕಂತಹ ಒಂದು ಪ್ರಾಪರ್ಟಿ ಏನಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳ್ತೀವಿ ಸ್ನೇಹಿತರೆ. ವಿಚ್ ಅಫೆಕ್ಟ್ಸ್ ದ ವೇ ದೆ ಇಂಟರಾಕ್ಟ್ ವಿತ್ ಈಚ್ ಅದರ್. ಯೂಶಲಿ ಈಗ ಇದಕ್ಕೆ ಪ್ಲಸ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನಿಕ್ ಮೈನಸ್ ಚಾರ್ಜ್ ಇರುತ್ತೆ. ದೇ ಯೂಶಲಿ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ವಿತ್ ಅದರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ. ನೋಡಿ, ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಇನ್ ಅನ್ ಆಟಮ್ ಯಾವ್ಯಾವುದು ಅಂದ್ರೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಲ್ವಾ? ದೀಸ್ ಆರ್ ಆಲ್ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್. ನೋಡಿ, ಸ್ಟ್ರಕ್ಚರ್ ಆಫ್ ಆಟಮ್ ಹೇಗೆ ಇರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ಒಂದು ಸಣ್ಣ ಡಯಾಗ್ರಾಮ್ ಅಲ್ಲಿ ನಾನು ತೋರಿಸಿದೆ. ಈಗ ಯಾವ್ದೋ ಒಂದು ವುಡನ್ ಬಾಕ್ಸ್ ಮ್ಯಾಟರ್ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಒಂದು ಸಣ್ಣ ಆಟಮ್ ಅಂತ ತಗೊಂಡ್ರೆ ಆ ಆಟಮ್ ಅಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರಾನ್ಸ್ ಮತ್ತೆ ನ್ಯೂಕ್ಲಿಯಸ್. ಪುನಃ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ಈ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನ್ಯೂಟ್ರಾನ್, ಪ್ರೋಟಾನ್. ಪುನಃ ಇದು ಕ್ವಾರ್ಟ್ಸ್, ಇದು ಪ್ರೋಟಾನ್ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಎಲೆಕ್ಟ್ರಿಕ್ ಚಾರ್ಜ್. ನೋಡಿ, ನಾವು ಆಟಮ್ಸ್ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆಟಮಿಕ್ ನಂಬರ್ ಇಂದ ಮಾಸ್ ನಂಬರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಹೇಗೆ ಅಂದ್ರೆ ಯೂಶಲಿ ವಿ ರೈಟ್, ಈಗ ಸಪೋಸ್ ಹೀಲಿಯಂ, ಈ ಎಲಿಮೆಂಟ್ ಸಿಂಬಲ್ ಹೀಲಿಯಂ ಅಂತ ತಗೊಂಡ್ರೆ ಮಾಸ್ ಆಟಮಿಕ್ ನಂಬರ್ ಎಷ್ಟಿರುತ್ತೆ? 2 ಇರುತ್ತೆ. ಮಾಸ್ ನಂಬರ್ ಆದ್ರೂ ಡಬಲ್. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಆಟಮಿಕ್ ನಂಬರ್ನ ನಾವು Z ಅಂತ ಡಿನೋಟ್ ಮಾಡ್ತೀವಿ, ಮಾಸ್ ನಂಬರ್ನ ನಾವು A ಅಂತ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಆಟಮಿಕ್ ನಂಬರ್ ಅಂದ್ರೆ ಏನು? ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಅನ್ ಆಟಮ್ ಅಂತ ಹೇಳ್ತಾರೆ. ನಂಬರ್ ಆಫ್ ಪ್ರೋಟಾನ್ಸ್ ನ ಯಾವ್ದು ಇಂಡಿಕೇಟ್ ಮಾಡುತ್ತೆ? ಆಟಮಿಕ್ ನಂಬರ್ ಇಂಡಿಕೇಟ್ ಮಾಡುತ್ತೆ. ಮಾಸ್ ನಂಬರ್ ಅಂದ್ರೆ ಏನು? ದ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದರಲ್ಲಿ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇರುತ್ತೆ. ಅದಕ್ಕೆ ನೋಡಿ, ಇಲ್ಲಿ ಹೀಲಿಯಂ ಅಂತ ನಾವು ತಗೊಂಡ್ರೆ ಅದು ಆಟಮಿಕ್ ನಂಬರ್ 2 ಇದ್ರೆ ಮಾಸ್ ನಂಬರ್ 4 ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯುರೇನಿಯಂ ಅಂತ ತಗೊಂಡ್ವಿ. ನೋಡಿ, ಎಲಿಮೆಂಟ್ ಸಿಂಬಲ್ ಹತ್ರ ಎಕ್ಸ್, ಯುರೇನಿಯಂ ಅಂತ ತಗೊಂಡ್ರೆ, ಯುರೇನಿಯಂ ಯು ಅಂತ ತಗೊಂಡ್ರೆ ಇದು ಆಟಮಿಕ್ ನಂಬರ್ ಎಷ್ಟಿರುತ್ತೆ? 92 ಇರುತ್ತೆ. ಮಾಸ್ ನಂಬರ್ ಎಷ್ಟಿರುತ್ತೆ? 235 ಇರುತ್ತೆ ಸ್ನೇಹಿತರೆ.
ನೆಕ್ಸ್ಟ್ ನೋಡಿ, ನಾನು ಹೇಳಿದ್ನಲ್ಲ, ಅಟಮಿಕ್ ಸ್ಟ್ರಕ್ಚರ್ ಆಫ್ ಹೀಲಿಯಂ ತಗೊಂಡ್ರೆ ಇದು ಅಟಮಿಕ್ ನಂಬರ್ ಎಷ್ಟಿರುತ್ತೆ? 2. ವೈ? ಬಿಕಾಸ್ ದ ನಂಬರ್ ಆಫ್ ಪ್ರೋಟಾನ್ಸ್, ಓನ್ಲಿ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ atomic number. What about atomic mass? Number of protons and number of neutrons are present in an atom, that is called as atomic mass. So number of electrons is equal to number of protons. Why we won't include neutrons here in sense? See friends, neutrons are neutral ಆಗಿರುತ್ತೆ, ಅದಕ್ಕೆ ಯಾವುದೇ ಆದಂತ ಚಾರ್ಜ್ ಇರಲ್ಲ. ಎಲೆಕ್ಟ್ರಾನಿನ ಚಾರ್ಜ್ ಮೈನಸ್ ಆಗಿರುತ್ತೆ ಸ್ನೇಹಿತರೆ, ಪ್ರೋಟಾನಿನ ಚಾರ್ಜ್ ಪಾಸಿಟಿವ್ ಆಗಿರುತ್ತೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ is equal to number of protons ಅಂತ ಹೇಳ್ತೀವಿ. ನೆಕ್ಸ್ಟ್, ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ಈ ನ್ಯೂಕ್ಲಿಯಸ್ ಬಗ್ಗೆ ನಾವು ತಿಳಿಬೇಕು ಅಲ್ವಾ? ಏನೇನೆಲ್ಲ ಇರುತ್ತೆ ನ್ಯೂಕ್ಲಿಯಸ್ ಅಲ್ಲಿ ಅಂದ್ರೆ, ಪ್ರೋಟಾನ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್ ಅಲ್ಲಿ, ನ್ಯೂಟ್ರಾನ್ ಇರುತ್ತೆ. ಈ ಎರಡನ್ನ ಸೇರಿ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅನ್ ಆಟಮ್ ಕನ್ಸಿಸ್ಟ್ ಆಫ್ ಕ್ಲೌಡ್ ಆಫ್ ಎಲೆಕ್ಟ್ರಾನ್ ಸರೌಂಡಿಂಗ್ ಎ ಸ್ಮಾಲ್, ನೋಡಿ ಇಲ್ಲಿ ಈ ಕ್ಲೌಡ್ ಆಫ್ ಎಲೆಕ್ಟ್ರಾನ್, ಇಲ್ಲೂ ಇದೆ ಎಲೆಕ್ಟ್ರಾನು, ಇಲ್ಲೆಲ್ಲ ಎಲೆಕ್ಟ್ರಾನು ಸುತ್ತುತ್ತಾ ಇರುತ್ತೆ. ಕ್ಲೌಡ್ ಆಫ್ ಎಲೆಕ್ಟ್ರಾನ್ ವಿತ್ ಅ ಸ್ಮಾಲ್ ಡೆನ್ಸ್ ನ್ಯೂಕ್ಲಿಯಸ್, ಸಣ್ಣದಾಗಿದೆಯಾ ದಟ್ಟವಾಗಿ. ಸೊ ಆ ನ್ಯೂಕ್ಲಿಯಸ್ ಅಲ್ಲಿ ಬರ್ತಕ್ಕಂಥದ್ದೇ ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ದ ನ್ಯೂಕ್ಲಿಯಸ್ contains nearly all mass of the atom. ನ್ಯೂಕ್ಲಿಯಸ್ ಪ್ರತಿಯೊಂದು ಆಟಮಿನ ಮಾಸ್ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಬಟ್ ಇಟ್ ಆಕ್ಯುಪೈಡ್ ಓನ್ಲಿ ಟೈನಿ ಫ್ರಾಕ್ಷನ್. ಬಟ್ ನ್ಯೂಕ್ಲಿಯಸ್ ಒಂದು ಸ್ವಲ್ಪ ಮಟ್ಟಿಗೆ ಸಣ್ಣದಾಗಿ ಡೆನ್ಸ್ ಆಗಿರುತ್ತೆ, ಟೈನಿ ಆಗಿರುತ್ತೆ, ಜಾಸ್ತಿ ದಪ್ಪ ಏನಿರಲ್ಲ ನ್ಯೂಕ್ಲಿಯಸ್. ಸೊ ಅದ್ರ ಡಯಾಮೀಟರ್ ನೋಡೋದಾಗಿದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ 1 × 10⁻⁻14 m or about 1/1 lakh of the diameter of entire atom ಅಂತ ಹೇಳಬಹುದು. ನೆಕ್ಸ್ಟ್, ಎಲೆಕ್ಟ್ರಾನ್ಸ್. ಫಸ್ಟ್ ಎಲೆಕ್ಟ್ರಾನ್ಸ್ ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. ಯಾರು ಡಿಸ್ಕವರ್ ಮಾಡಿದ್ದು? ಜೆ ಥಾಮ್ಸನ್. ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ ನ ಡಿಸ್ಕವರ್ ಮಾಡಿದ್ರು. ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ದೇ ಆರ್ ಟೈನಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸಣ್ಣದಾಗಿರುತ್ತವೆ, ಅದಕ್ಕೆ ಚಾರ್ಜ್ ಏನಿರುತ್ತೆ? ಮೈನಸ್, ನೆಗೆಟಿವ್ ಇರುತ್ತೆ. ಸೊ ಈಚ್ ಎಲೆಕ್ಟ್ರಾನ್ಸ್ ಕ್ಯಾರಿ ಸಿಂಗಲ್ ಫಂಡಮೆಂಟಲ್ ಯೂನಿಟ್ ಆಫ್ ನೆಗೆಟಿವ್ ಚಾರ್ಜ್ ಎಷ್ಟಿರುತ್ತೆ ಅಂದ್ರೆ ಎಲೆಕ್ಟ್ರಾನ್ ಇಂದು -1.602 × 10⁻⁻19 ಕೂಲಮ್ ಇರುತ್ತೆ. ಅಂಡ್ ಮಾಸ್ ಏನಿರುತ್ತೆ ಅಂದ್ರೆ 9.109 × 10⁻31 kg ಇರುತ್ತೆ. ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ಗೂ ಮಾಸ್ಗೂ ಡಿಫ್ರೆನ್ಸ್ ಇದೆ ಎಲೆಕ್ಟ್ರಾನ್ ಇಂದ, ಇನ್ನು ನೋಡ್ಕೋಬೇಕು ನೀವು. ದ ಎಲೆಕ್ಟ್ರಾನ್ ಈಸ್ ಒನ್ ಆಫ್ ದ ಲೈಟೆಸ್ಟ್ ಪಾರ್ಟಿಕಲ್ ವಿತ್ ಅ ನೋನ್ ಮಾಸ್. ಇದನ್ನ ಲೈಟೆಸ್ಟ್ ಪಾರ್ಟಿಕಲ್ ಅಂತ ಕರೀತಾನೆ. ಎಲೆಕ್ಟ್ರಾನ್ ಕೆನಾಟ್ ಬಿ ಸ್ಪ್ಲಿಟ್ ಇಂಟು ಎನಿಥಿಂಗ್ ಸ್ಮಾಲರ್. ಎಲೆಕ್ಟ್ರಾನ್ಸ್ ನಾವು ಭಾಗ ಮಾಡ್ಲಿಕ್ಕೆ ಆಗಲ್ಲ, ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗಲ್ಲ. ಆಲ್ಸೋ ಎಲೆಕ್ಟ್ರಾನ್ ಡು ನಾಟ್ ಹ್ಯಾವ್ ಎನಿ ರಿಯಲ್ ಸೈಜ್. ಅದು ಪರ್ಟಿಕ್ಯುಲರ್ ಸೈಜ್ ಅಂತ ಎಲೆಕ್ಟ್ರಾನಿಗೆ ಇರಲ್ಲ. ಬಟ್ ಆರ್ ಇನ್ಸ್ಟೆಡ್ ಟ್ರೂ ಪಾಯಿಂಟ್ಸ್ ಇನ್ ಅ ಸ್ಪೇಸ್. ದಟ್ ಈಸ್ an electron has a radius of 0 ಅಂತ. ಎಲೆಕ್ಟ್ರಾನಿನ ರೇಡಿಯಸ್ ನಾವು 0 ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಯಾರು? ಜೆ ಥಾಮ್ಸನ್. ಅಂಡ್ ಥಿಯರೀಸ್ ಆಫ್ ಆಟಮಿಕ್ ಮಾಡೆಲ್ಸ್. ಈ ಜೆ ಥಾಮ್ಸನ್ ಒಂದು ಮಾಡೆಲ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತ ಹೇಳ್ತೀವಿ. 1904 ಇದನ್ನ ಡಿಸ್ಕವರ್ ಮಾಡ್ತಾರೆ. ಯಾರು? ಜೆ ಥಾಮ್ಸನ್. ಇದರಲ್ಲಿ ಯಾವ ರೀತಿ ಇದೆ ಈ ಮಾಡೆಲ್ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇದೊಂದು ಪ್ಲಮ್ ಪುಡ್ಡಿಂಗ್ ಮಾಡೆಲ್. ಇದಕ್ಕೆ ಪ್ಲಮ್ ಪುಡ್ಡಿಂಗ್ ಮಾಡೆಲ್ ಅಂತ ನಾನು ಮುಂದೆ ಹೇಳ್ತೀನಿ. ನೆಗೆಟಿವ್ ಪಾರ್ಟಿಕಲ್ಸ್ ಆರ್ ಈವನ್ಲಿ ಸ್ಕ್ಯಾಟರ್ಡ್. ನೋಡಿ, ಈವನ್ಲಿ ಆಗಿ ಸ್ಕ್ಯಾಟರ್ಡ್ ಆಗಿರೋದೆ. ಪಕ್ಕದಲ್ಲಿ ಇಲ್ಲೂ ನೆಗೆಟಿವ್ ಇದೆ. ರೆಡ್ ಮಾರ್ಕ್, ಪಿಂಕ್ ಮಾರ್ಕ್ ಏನು ನಾನು ತೋರಿಸ್ತಾ ಇದ್ದೀನಿ, ಅದೆಲ್ಲ ಎಲೆಕ್ಟ್ರಾನ್ಸ್ ಸ್ನೇಹಿತರೆ. ಅದು ಸೊ ಈ ಸ್ಪಿಯರ್ ಏನಿದೆ ಇದನ್ನೆಲ್ಲ ಪಾಸಿಟಿವ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್, throughout an atom with a positive charge mass of a matter similarly to the chocolate chip ice cream ಅಂತಾರೆ. ಇದು ಯಾವ ರೀತಿ ಆಟಮ್ ಕಾಣುತ್ತೆ ಅಂದ್ರೆ ನಮ್ಗೆ ಚಾಕ್ಲೇಟ್ ಚಿಪ್ ಐಸ್ ಕ್ರೀಮ್ ತರ ಕಾಣುತ್ತೆ ಅಂತ ಹೇಳ್ತಾನೆ ಜೆ ಥಾಮ್ಸನ್. ಯಾಕೆ ಅಂದ್ರೆ ಈಗ ಚಾಕ್ಲೇಟ್ ಚಿಪ್, ಈಗ ಐಸ್ ಕ್ರೀಮ್ ಅಂತ ತಗೊಂಡ್ರೆ ಅದರೊಳಗೆ ಮಧ್ಯದಲ್ಲ ಚಾಕ್ಲೇಟ್ ಚಿಪ್ ಇರುತ್ತಲ್ವಾ, ಅದಕ್ಕೋಸ್ಕರ ಇವನು ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಚಾಕ್ಲೇಟ್ ಚಿಪ್ ಐಸ್ ಕ್ರೀಮ್ ಅಂತ ಹೇಳ್ತಾನೆ. ಲೇಟರ್
proved to be incorrect. ಇವನೇನ್ ಮಾಡೆಲ್ ನ ಕ್ರಿಯೇಟ್ ಮಾಡ್ತಾನೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಲಿಮಿಟೇಷನ್ಸ್ ಏನು ಅಂತ ಅಂದ್ರೆ ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ರಿಸಲ್ಟ್ ಆಫ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಬೈ ರೂದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ಇವನೇನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರಲ್ಲ, ಪುನಃ ರೂದರ್ಫೋರ್ಡ್ ಅನ್ನೋ ಒಬ್ಬ ವ್ಯಕ್ತಿ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ. ಇಟ್ ಡಿಡ್ ನಾಟ್ ಹ್ಯಾವ್ ಎನಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್, ಯಾವುದೇ ಆದಂತಹ ಎವಿಡೆನ್ಸ್ ಜೆ ಥಾಮ್ಸನ್ ಕೊಡಲ್ಲ. ನೆಕ್ಸ್ಟ್ ನೋಡಿ, ಪ್ರೋಟಾನ್ಸ್. ಪ್ರೋಟಾನ್ಸ್ ನ ಯಾರು ಡಿಸ್ಕವರ್ ಮಾಡಿದ್ರು ನೋಡಿ ಸ್ನೇಹಿತರೆ, ಇದು ಡಿಸ್ಕವರ್ ಯಾರು ಮಾಡಿದ್ರು ಅಂತ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಓದ್ಬೇಕು ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಪ್ರೋಟಾನ್ ನ ಸ್ಟಾರ್ಟಿಂಗ್ ಲೆಟರ್ ಏನಿದೆ ಪಿ, ಆಮೇಲೆ ಗೋಲ್ಡ್ ಸ್ಟೈನ್ ನ ಜಿ. ನೋಡಿ ಇದು ಪಿ ಜಿ, ಪಿ ಅಂದ್ರೆ ಪ್ರೋಟಾನ್, ಜಿ ಅಂದ್ರೆ ಗೋಲ್ಡ್ ಸ್ಟೈನ್. ಈ ರೀತಿ ನೆನಪು ಇಟ್ಕೊಳ್ಳಿ. ಪ್ರೋಟಾನ್ ವಾಸ್ ಡಿಸ್ಕವರ್ಡ್ ಬೈ ಇ ಗೋಲ್ಡ್ ಸ್ಟೈನ್. ಸೊ ಪ್ರೋಟಾನ್ ಗೆ 1 ಯೂನಿಟ್ ಮಾಸ್ ಇರುತ್ತೆ. ಪ್ರೋಟಾನ್ ಹ್ಯಾವ್ ಪಾಸಿಟಿವ್ ಚಾರ್ಜೆಡ್ ಪಾರ್ಟಿಕಲ್. ಇಟ್ ಇಸ್ ಅ ಪಾಸಿಟಿವ್ ಚಾರ್ಜೆಡ್ ಪಾರ್ಟಿಕಲ್ಸ್. ಯಾವುದು? ಪ್ರೋಟಾನ್ಸ್. ನೆಗೆಟಿವ್ ಯಾವುದು? ಎಲೆಕ್ಟ್ರಾನ್. ಸೊ ಇದ್ರ ಚಾರ್ಜ್ ಎಷ್ಟು ಅಂದ್ರೆ 1.602 into 10 to the power of -19 ಕೂಲಮ್. ಯಾವುದು? ಪ್ರೋಟಾನಿನ ಚಾರ್ಜ್. So this charge is equal but opposite to the negative charge. Equal ಆಗಿರುತ್ತೆ. Opposite to the negative charge ಅಂದ್ರೆ ಏನು? ಎಲೆಕ್ಟ್ರಾನಿಗೆ ಆಪೋಸಿಟ್ ಆಗಿರುತ್ತೆ. ಸೊ ಆ ಪ್ರೋಟಾನ್ ಮಾಸ್ ಇಸ್ ಅಬೌಟ್ ಎಷ್ಟು ಟೈಮ್ಸ್ ಬಿಗರ್ ಇರುತ್ತೆ ಅಂದ್ರೆ 1840 ಟೈಮ್ಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಗಿನ ಜಾಸ್ತಿ ಬಿಗರ್ ಇರುತ್ತೆ. ಯಾವುದು? ಪ್ರೋಟಾನ್. ಪ್ರೋಟಾನ್ ಕ್ಯಾರಿ ಅ ಪಾಸಿಟಿವ್ ಚಾರ್ಜ್ ದಟ್ ಈಸ್ +1, exactly the electric charge of an electron, opposite to the electron. So the number of proton in a nucleus determine the total quantity of positive charge. main agi positive charge na quantity, total quantity yav torsutte? proton torsutte nucleus alli. next ಇಲ್ಲಿ ನೋಡಿ, ಗೋಲ್ಡ್ಸ್ಟೈನ್ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಇದನ್ನ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದರಲ್ಲಿ ಹೈ ವೋಲ್ಟೇಜ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ಆಪೋಸಿಟ್ ಸೈಡ್. ಇಲ್ಲಿ ಆನೋಡ್ ಇರುತ್ತೆ, ಇಲ್ಲಿ ಕ್ಯಾಥೋಡ್ ವಿತ್ ಹೋಲ್ಸ್, ಪರ್ಸ್ಡ್ ಡಿಸ್ಕ್. ಇದರಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡಿರ್ತಾರೆ. ಸೊ ವಿ ಕಾಲ್ ಇಟ್ ಆಸ್ ಪಿಯರ್ಸ್ಡ್ ಡಿಸ್ಕ್. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೈ ವೋಲ್ಟೇಜ್ ಆಗಿ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡ್ತಾರೆ. ನೋಡಿ ಇಲ್ಲಿ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಇಲ್ಲೆಲ್ಲ ಹೀಗೆ ಹೋಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇವನ್ ಏನ್ ಅಬ್ಸರ್ವ್ ಮಾಡ್ತಾನೆ ಅಂದ್ರೆ ಈ ಕ್ಯಾಥೋಡ್ ವಿತ್ ಹೋಲ್ ಪರ್ಸೆಂಟ್ ಡಿಸ್ಕ್ ಇದೆಯಲ್ಲ, ಈ ಡಿಸ್ಕ್ ಮುಖಾಂತರ ಪಾಸಿಟಿವ್ ಅಯಾನ್ಸ್ ಹೋಗ್ತಾ ಇರುತ್ತೆ, ಹೋಗಿ ಹಿಟ್ ಮಾಡ್ತಾ ಇರುತ್ತೆ ಇಲ್ಲಿ. ಅದಕ್ಕೆ ಇವನು ಕೆನಾಲ್ ರೇಸ್ ಅಂತ ಹೇಳ್ತಾನೆ. ಈ ಅಯಾನ್ಸ್ ನ ಇವನೇನಂತ ಕರೀತಾನೆ? ಕೆನಾಲ್ ರೇಸ್ ಅಂತ ಕರೀತಾನೆ. ಸೊ ಫಾರ್ ದಟ್ ಪಾಸಿಟಿವ್ ಚಾರ್ಜ್ he call it as a proton. ನೆಕ್ಸ್ಟ್ ನ್ಯೂಟ್ರಾನ್ ನ ಯಾರು ಡಿಸ್ಕವರ್ ಮಾಡಿದ್ರು ಅಂತಾರೆ ಸ್ನೇಹಿತರೆ? ಜೇಮ್ಸ್ ಚಾಡ್ವಿಕ್ ಅನ್ನೋ ಒಬ್ಬ ವ್ಯಕ್ತಿ ಡಿಸ್ಕವರ್ ಮಾಡ್ತಾನೆ. ನ್ಯೂಟ್ರಾನ್ ಈಸ್ ಸ್ಲೈಟ್ಲಿ ಹೆವಿಯರ್ ದನ್ ಪ್ರೋಟಾನ್. ಪ್ರೋಟಾನ್ಗಿನ ಸ್ವಲ್ಪ ಹೆವಿ ಇರುತ್ತೆ ನ್ಯೂಟ್ರಾನ್. ಎಷ್ಟು ಟೈಮ್ಸ್ ಅಂದ್ರೆ 1838 ಟೈಮ್ಸ್ ಹೆವಿ ಇರುತ್ತೆ. ಹೆವಿ ಆಸ್ ಎಲೆಕ್ಟ್ರಾನ್. ಸೊ ನ್ಯೂಟ್ರಾನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್, ಪಾಸಿಟಿವ್ ಇರಲ್ಲ, ನೆಗೆಟಿವ್ ಇರಲ್ಲ, ನ್ಯೂಟ್ರಲ್ ಅಲ್ಲಿ ಇರುತ್ತೆ. ಸೊ ಎಲಿಮೆಂಟರಿ ಪಾರ್ಟಿಕಲ್ ದಟ್ ಈಸ್ ಅ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅನ್ನೋದಿದ್ರೆ ಸಣ್ಣ ನ್ಯೂಕ್ಲಿಯಸ್ ಅಂತ ನಾವೇನ್ ತಗೊಂತೀವಿ, ಒಂದು ಆಟಮ್. ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಇರುತ್ತೆ, ಆಮೇಲೆ ನ್ಯೂಟ್ರಾನ್ ಇರುತ್ತೆ. ಸೊ ದ ನ್ಯೂಟ್ರಾನ್ ಈಸ್ ಅಬೌಟ್ 10 to the power of -13 centimeter in diameter ಅಂತ ಹೇಳ್ತಾರೆ. ಇದು ಡಯಾಮೀಟರ್ ಎಷ್ಟು ನ್ಯೂಟ್ರಾನ್ ಇಂದು? 10 to the power of -13. ಅಂಡ್ ಎಷ್ಟು ವೇಟ್ ಇದ್ರದ್ದು ಅಂದ್ರೆ 1.6749 into 10 to the power of -27 kg. ಎಷ್ಟು ವೇಟ್? 1.6749 into 10 to the power of -27 kg ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇದ್ರ ನೋಟ್ಸ್ ನಿಮ್ಗೆ ಇದ್ರ ರಿಗಾರ್ಡಿಂಗ್, ಈ ಚಾಪ್ಟರ್ ರಿಗಾರ್ಡಿಂಗ್ ನಿಮ್ಗೆ ಏನಾದ್ರು ನೋಟ್ಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಸೊ ದಟ್ ವಿ ಕ್ಯಾನ್ ಪ್ರೊವೈಡ್ ಯು ದ ನೋಟ್ಸ್ ವಯಾ PDF. ಸೊ ನೆಕ್ಸ್ಟ್, ಥಾಮ್ಸನ್ಸ್ ಮಾಡೆಲ್ ಆಫ್ ಎನ್ ಆಟಮ್. ಇದು ಇನ್ನೊಂದು ನೆಕ್ಸ್ಟ್ ಮಾಡೆಲ್ ನೋಡೋದಾಗಿದ್ರೆ, ಅಕಾರ್ಡಿಂಗ್ ಟು ಸರ್ ಜೋಸೆಫ್ ಮಾಡೆಲ್. According to Joseph model, it consists of positively charged here. ನೋಡಬಹುದು ಈ ಏನ್ ಸ್ಪಿಯರ್ ಇದೆ ಇದು ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತಾರೆ. ಪೂರ್ತಿ ಸ್ಪಿಯರ್ ಏನಿದೆ ಇದನ್ನ. ಸೊ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್. ಎಲೆಕ್ಟ್ರಾನ್ಸ್ ನೋಡ್ತಾ ಇದ್ದೀರಾ ಇಲ್ಲಿ, ಎಲೆಕ್ಟ್ರಾನ್ಸ್ ಪ್ರತಿ ಕಡೆ ಇದೆ, ಸ್ಪ್ಲಿಟ್ ಆಗಿದೆ.
ಅಂಡ್ ಪ್ರತಿ ಕಡೆ ಹರಡ್ಕೊಂಡಿದೆ. ದ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ಈಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ನೋಡಿ, ಈ ಪಾಸಿಟಿವ್ ಸ್ಪಿಯರ್ ಅಂತ ತಗೊಂಡ್ರೆ ನೆಗೆಟಿವ್ ಪಾಸಿಟಿವ್ ಎರಡು ಈಕ್ವಲ್ ಆಗಿದೆಯಾ ಚಾರ್ಜಸ್. ಸೊ ಇನ್ ದಟ್ ಕೇಸ್ ಈ ಈಕ್ವಲ್ ಚಾರ್ಜಸ್ ಇರೋದ್ರಿಂದ ನ್ಯೂಟ್ರಲ್ ಅಂತ ಹೇಳ್ತಾನೆ, ಆಟಮ್ ಇಸ್ ಅ ನ್ಯೂಟ್ರಲ್ ಅಂತ ಹೇಳ್ತಾನೆ. ಸೊ ಥಾಮ್ಸನ್ ಪ್ರಪೋಸ್ಡ್ ಏನ್ ಪ್ರಪೋಸ್ ಮಾಡ್ತಾನೆ, ಏನ್ ಹೇಳ್ತಾನೆ ಅಂದ್ರೆ atom of an atom to be similar that of Christmas pudding and watermelon. ಈ ಆಟಮ್ ಯಾವ ರೀತಿ ಇರುತ್ತೆ ಅಂತ ಥಾಮ್ಸನ್ ಏನ್ ಹೇಳ್ತಾನೆ ಅಂದ್ರೆ ಕ್ರಿಸ್ಮಸ್ ಪುಡ್ಡಿಂಗ್. ಈಗ ಕ್ರಿಸ್ಮಸ್ ಅಲ್ಲಿ ಕೇಕ್ ಎಲ್ಲ ಮಾಡ್ತಾರಲ್ಲ, ಒಂದು ಕೇಕ್ ಮಾಡಿದಾಗ ಅದ್ರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ನೋಡಿ. ಸೊ ಕೇಕ್ ಅನ್ನೋದು ಇದು ಪಾಸಿಟಿವ್ ಸ್ಪಿಯರ್ ಅಂತ ತಿಳ್ಕೊಬೇಕು, ಡ್ರೈ ಫ್ರೂಟ್ಸ್ ಅನ್ನೋದು ಎಲೆಕ್ಟ್ರಾನ್ಸ್ ಅಲ್ಲಲ್ಲೇ ಕಾಣುತ್ತಲ್ಲ ಅದನ್ನ ಎಲೆಕ್ಟ್ರಾನ್ಸ್ ಅಂತ ತಿಳ್ಕೊಬೇಕು. ಅದಕ್ಕೆ ಇವನು ಸಿಮಿಲರ್ ಟು ದಟ್ ಆಫ್ ಕ್ರಿಸ್ಮಸ್ ಪುಡ್ಡಿಂಗ್ ಅಂತ ಹೇಳ್ತಾನೆ ಥಾಮ್ಸನ್. ಆಮೇಲೆ ವಾಟರ್ ಮಿಲನ್ ಅಂತ ಹೇಳ್ತಾನೆ. ವಾಟರ್ ಮಿಲನ್ ಅಲ್ಲಿ ಬ್ಲ್ಯಾಕ್ ಸೀಡ್ಸ್ ಇರುತ್ತಲ್ವಾ, ಆ ಬ್ಲ್ಯಾಕ್ ಸೀಡ್ಸ್ ನ ಎಲೆಕ್ಟ್ರಾನ್ ಅಂತ ತಗೊಂಡ್ರೆ ರೆಡ್ ಪಾರ್ಟ್ ಏನಿರುತ್ತೆ ಅದು ಪಾಸಿಟಿವ್ ಸ್ಪಿಯರ್ ಆಗಿ ತಗೋಬೇಕು ಸ್ನೇಹಿತರೆ. ಇದೇ ನಮಗೆ ಥಾಮಸ್ ಮಾಡೆಲ್ ಆಫ್ ಎನ್ ಆಟಮ್ ಹೇಳೋದು. ನೆಕ್ಸ್ಟ್ ರೂದರ್ಫೋರ್ಡ್ ಮಾಡೆಲ್ ಆಫ್ ಎನ್ ಆಟಮ್. ಈ ರೂದರ್ಫೋರ್ಡ್ ಥಾಮ್ಸನ್ ಆದ ತಕ್ಷಣ ಬರ್ತಕ್ಕಂಥವನು ರೂದರ್ಫೋರ್ಡ್ ಮಾಡೆಲ್. ಸೊ ಇವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಮುಂದೆ ನಾನು ಆ ಡಯಾಗ್ರಾಮ್ ನಾನು ತೋರಿಸ್ತೀನಿ. ಇವ್ರು ಏನ್ ಹೇಳ್ತಾರೆ ಫಸ್ಟ್ ನೋಡ್ಕೊಳ್ಳೋಣ ಆಟಮ್ ಬಗ್ಗೆ. ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಚಾರ್ಜ್ ಅಟ್ ಅ ಸೆಂಟರ್ ಆಫ್ ಎ ನ್ಯೂಕ್ಲಿಯಸ್. ಅಫ್ಕೋರ್ಸ್ ಈಗ ನ್ಯೂಕ್ಲಿಯಸ್ ಅಂತ ಇದ್ರೆ ಅದು ಮಧ್ಯದಲ್ಲಿರುತ್ತೆ, ಅದಕ್ಕೆ ಚಾರ್ಜ್ ಪಾಸಿಟಿವ್. ದ ಮಾಸ್ ಆಫ್ ದ ಆಟಮ್ ಈಸ್ ಕಾಂಟ್ರಿಬ್ಯೂಟ್ ಮೇನ್ಲಿ ಬೈ ದ ನ್ಯೂಕ್ಲಿಯಸ್. ಏನ್ ನಮ್ ಮಾಸ್ ಆಫ್ ದ ಆಟಮ್ ಸಿಗುತ್ತೆ ಅದು ಮೇನ್ಲಿ ನ್ಯೂಕ್ಲಿಯಸ್ ಇಂದ ಅಂತ ಹೇಳ್ತಾರೆ. ಆಮೇಲೆ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮ್. ಮೊದಲೇ ನಾವು ಓದಿದ್ವಿ ಅಲ್ಲ, ನ್ಯೂಕ್ಲಿಯಸ್ ಸೈಜ್ ತುಂಬಾ ಟೈನಿ ಆಗಿರುತ್ತೆ, ಸ್ಮಾಲ್ ಆಗಿರುತ್ತೆ ವೆನ್ ಕಂಪೇರ್ ಟು ದ ಆಟಮ್. ಕಂಪೇರ್ ಒಂದು ಆಟಮ್ ಈ ರೀತಿ ಇದ್ರೆ, ಎಲೆಕ್ಟ್ರಾನ್ ಈ ರೀತಿ ಇದ್ರೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ ತುಂಬಾ ಕಮ್ಮಿ ಸೈಜ್ ಅಲ್ಲಿ ಇರುತ್ತೆ. ಸೊ ದ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇಸ್ ವೆಲ್ ಡಿಫೈನ್ಡ್ ಆರ್ಬಿಟ್ಸ್ ಅಂತ ಹೇಳ್ತಾನೆ. ಈ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತಲ್ಲ, ಇದು ವೆಲ್ ಡಿಫೈನ್ಡ್ ಆರ್ಬಿಟ್ಸ್ ಅಂತ ಹೇಳ್ತಾನೆ. ಯಾರು? ರೂದರ್ಫೋರ್ಡ್ ಹೇಳ್ತಾನೆ. ಸೊ ರೂದರ್ಫೋರ್ಡ್ ಅನ್ನೋನು ನೋಡಿ ಸ್ನೇಹಿತರೆ, ಇಂಗ್ಲಿಷ್ ಫಿಸಿಸಿಸ್ಟ್ ಅರ್ನ್ಸ್ಟ್ ರೂದರ್ಫೋರ್ಡ್ ಇನ್ ದ ಇಯರ್ 1911 ಅಲ್ಲಿ ಇವನು ಡಿಸ್ಕವರ್ ಮಾಡ್ತಾನೆ ನ್ಯೂಕ್ಲಿಯಸ್ ಇಂದ. ಏನ್ ಮಾಡ್ತಾನೆ ಅಂದ್ರೆ ಗೋಲ್ಡ್ ಫಾಯಿಲ್ ತಗೊಂತಾನೆ. ಒಂದು ನೋಡಿ ಇಲ್ಲಿ ನೋಡಿ, ಒಂದು ಲೆಡ್ ಬಾಕ್ಸ್ ಇದೆ. ಈ ಎಲಿಮೆಂಟ್ ಇಂದ ಆಲ್ಫಾ ಪಾರ್ಟಿಕಲ್ಸ್ ನ ಇವನು ಶಾರ್ಟ್ ಮಾಡ್ತಾನೆ. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಶಾರ್ಟ್ ಆಲ್ಫಾ ಪಾರ್ಟಿಕಲ್ಸ್ ಆನ್ ಫ್ಲೋರಸೆಂಟ್ ಸ್ಕ್ರೀನ್. ನೋಡಿ ಇದನ್ನ ನಾವು ಫ್ಲೋರಸೆಂಟ್ ಸ್ಕ್ರೀನ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಗೋಲ್ಡ್ ಫಾಯಿಲ್ ಇರ್ತಕ್ಕಂಥದ್ದು ನೀವು ನೋಡಬಹುದು. ಯುರೇನಿಯಂ ಈ ಎಲಿಮೆಂಟ್ ಇಂದ ಆಲ್ಫಾ ಪಾರ್ಟಿಕಲ್ಸ್ ನ ಇವನು ಹಿಟ್ ಮಾಡ್ತಾನೆ, ಶಾರ್ಟ್ ಮಾಡ್ತಾನೆ. ನೋಡಿ ನೆಕ್ಸ್ಟ್ ಏನಾಗುತ್ತೆ, ವೆನ್ ಅನ್ ಆಲ್ಫಾ ಪಾರ್ಟಿಕಲ್ ಹಿಟ್ಸ್ ದ ಫ್ಲೋರಸೆಂಟ್ ಸ್ಕ್ರೀನ್ ಇಟ್ ಗ್ಲೋಸ್. ಯಾವಾಗ ಆಲ್ಫಾ ಪಾರ್ಟಿಕಲ್ಸ್ ಈ ಗೋಲ್ಡ್ ಫಾಯಿಲ್ಗೆ ಹಿಟ್ ಮಾಡುತ್ತೋ ಇಲ್ಲಿ ಏನಿರುತ್ತೆ, ಇಲ್ಲಿ ಗ್ಲೋ ಆಗಕ್ಕೆ ಶುರು ಮಾಡುತ್ತೆ. ಸೊ ಇವನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ, he expected the alpha particles to pass through without changing any direction. ನೋಡಿ ಇವನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ, ಈಗ ನಾನು ಯುರೇನಿಯಂ ಇಂದ ಒಂದು ಆಲ್ಫಾ ಪಾರ್ಟಿಕಲ್ಸ್ ನಾನು ಹಿಟ್ ಮಾಡಿದ್ರೆ ಆ ಡೈರೆಕ್ಷನ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೋಗಿ ಫ್ಲೋರಿನ್ ಸ್ಕಿನ್ಗೆ ಹಿಟ್ ಮಾಡುತ್ತೆ, ಆಗ ಗ್ಲೋ ಮಾಡುತ್ತೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಆದ್ರೆ ಅವನಿಗೆ ಸಿಗೋದೇನು ನೋಡಿ ಇಲ್ಲಿ, ವೆನ್ ಎವರ್ ಹಿ ಶಾರ್ಟ್ ದ ಆಲ್ಫಾ ಪಾರ್ಟಿಕಲ್ ಟುವರ್ಡ್ಸ್ ಗೋಲ್ಡ್ ಫಾಯಿಲ್ ಹಿಟ್ ಮಾಡ್ತಾನಲ್ಲ, ಅವಾಗ ಎಲ್ಲಾ ರೇಸು ಆ ಕಡೆ ಈ ಕಡೆ ಆ ಕಡೆ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಪುನಃ ಹಿಂದೆನೂ ಬರ್ತಕ್ಕಂಥದ್ದು ರೇಸು ಇಲ್ಲಿ ನೀವು ನೋಡ್ಬೋದು. ಸೊ ಏನ್ ಇವನು ಯೋಚನೆ ಮಾಡ್ತಾನೆ ಅಂದ್ರೆ, ಮಾಸ್ ವಾಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಆಟಮ್. ಮಾಸ್ ಅನ್ನೋದು ಏನಿದೆ ಅದು ಒಂದು ಆಟಮ್ ಅಲ್ಲಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಸಿನ್ಸ್ ದ ಪಾರ್ಟಿಕಲ್ ವರ್ ಡಿಫ್ಲೆಕ್ಟೆಡ್ ಇನ್ ಆಂಗಲ್ಸ್, ಈಗ ಈ ರೈಟ್ ಆಂಗಲ್ ಹೋಗೋದು, ಲೆಫ್ಟ್ ಈ ಕಡೆ ಹೋಗೋದು, ಆ ಕಡೆ ಹೋಗೋದು ಹೋಗ್ತಾ ಇರುತ್ತಲ್ಲ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಅವನು ಫೇಲ್ ಆಗುತ್ತೆ ಅವನ ಎಕ್ಸ್ಪ್ಲನೇಷನ್. ಸೊ ಹೌ ರೂದರ್ಫೋರ್ಡ್ ಎಕ್ಸ್ಪ್ಲೈನ್ಡ್ ರಿಸಲ್ಟ್ ಅನ್ನೋದಾಗಿದ್ರೆ, ಆಟಮ್ ಇಸ್ ಮೋಸ್ಟ್ಲಿ ಎಂಟಿ ಸ್ಪೇಸ್. ಆಟಮ್ ಅನ್ನೋದು ಮೋಸ್ಟ್ಲಿ ಎಂಟಿ ಆಗಿರುತ್ತೆ, ಅದ್ರಲ್ಲಿ ಖಾಲಿ ಜಾಗ ಇರುತ್ತೆ, ಅದ್ರಲ್ಲಿ ಏನು ಇರಲ್ಲ. ಸ್ಮಾಲ್ ಡೆನ್ಸ್ ಪಾಸಿಟಿವ್ ಪೀಸ್ ಅಟ್ ಅ ಸೆಂಟರ್, ನ್ಯೂಕ್ಲಿಯಸ್ ಸ್ಮಾಲ್ ಡೆನ್ಸ್ ಪಾಸಿಟಿವ್ ಇರುತ್ತೆ ಅಷ್ಟೇ ಅಂತ ಹೇಳ್ತಾನೆ ಯಾರು? ರೂದರ್ಫೋರ್ಡ್. ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ ರೂದರ್ಫೋರ್ಡ್,
ಇದು ವೆರಿ ಇಂಪಾರ್ಟೆಂಟ್. ಈಗ ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಸ್ನೇಹಿತರೆ, ಈಗ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ 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 ಇಫ್ ಇಟ್ ಲೂಸಸ್ ಎನರ್ಜಿ, ಲೂಸ್ ಆಗಿ ಎನರ್ಜಿ, ಅಕಸ್ಮಾತ್ ಎಲೆಕ್ಟ್ರಾನಿನ ಎನರ್ಜಿ ಲೂಸ್ ಆಯ್ತು ಅಂದ್ರೆ ಅದು ಬಂದು ನ್ಯೂಕ್ಲಿಯಸ್ ಒಳಗೋಗಿ ಹಿಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಒಂದು ಆಟಮ್ ಅನ್ನೋದು ಅನ್ಸ್ಟೇಬಲ್ ಆಗುತ್ತೆ. ಯಾಕೆ? ಆಟಮ್ ಯಾವತ್ತೂ ಅನ್ಸ್ಟೇಬಲ್ ಇರಲ್ಲ, ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ. ಸೊ ನೆಕ್ಸ್ಟ್ ರೂದರ್ಫೋರ್ಡ್ ಆಗಿದ ತಕ್ಷಣ ಬರ್ತಕ್ಕಂತ ವ್ಯಕ್ತಿ ಬೋರ್ಸ್ ಮಾಡೆಲ್. ಇವನ್ ಏನ್ ಹೇಳ್ತಾನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಬೋರ್ ಅಗ್ರೀಡ್ ಆಲ್ಮೋಸ್ಟ್ ಆಲ್ ಪಾಯಿಂಟ್ಸ್. ರೂದರ್ಫೋರ್ಡ್ ಹೇಳಿರ್ತಕ್ಕಂತಹ ಎಲ್ಲಾ ಪಾಯಿಂಟ್ಸ್ನು ಅಗ್ರಿ ಮಾಡ್ತಾನೆ ಬೋರ್. ಏನು? ರೆವಲ್ಯೂಷನ್ ಆಫ್ ಎಲೆಕ್ಟ್ರಾನ್ ಫಾರ್ ವಿಚ್ ಹಿ ಆಡೆಡ್ that there are only certain known orbit called discrete orbits. ಇಲ್ಲಿ ಆರ್ಬಿಟ್ಸ್ ನ್ಯೂಕ್ಲಿಯಸ್ ಇರುತ್ತೆ, ಅರೌಂಡ್ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಇಲ್ಲಿ ಡಿಸ್ಕ್ರೀಟ್ ಆರ್ಬಿಟ್ಸ್ ಇರುತ್ತೆ, ಸಪರೇಟ್ ಆರ್ಬಿಟ್ ಇದೆಯಾ ಇಲ್ಲಿ ನೋಡಿ, ಇಲ್ಲಿ ಕೆ ಶೆಲ್ಲು, ಎಲ್ ಶೆಲ್ಲು, ಎಮ್, ಇಲ್ಲಿ ಸಪರೇಟ್ ಆರ್ಬಿಟ್ಸ್ ಇದೆಯಲ್ಲ, ಇದರಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್. ವೈಲ್ ರಿವಾಲ್ವಿಂಗ್ ಇನ್ ಡಿಸ್ಕ್ರೀಟ್ ಆರ್ಬಿಟ್ಸ್, ಎಲೆಕ್ಟ್ರಾನ್ ಡು ನಾಟ್ ರೇಡಿಯೈ ಎನರ್ಜಿ. ಎಲೆಕ್ಟ್ರಾನ್ ಎನರ್ಜಿನ ರೇಡಿಯೇಟ್ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಫ್ಯೂ ಪಾಸ್ಟುಲೇಟ್ಸ್ ಇದೆ ಬೋರ್ಸ್ ಮಾಡೆಲ್ ಇಂದ, ಇಲ್ಲಿ ನೋಡಬಹುದು. ಎಲೆಕ್ಟ್ರಾನ್ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ ಅಟ್ ಸ್ಟೇಬಲ್ ಆರ್ಬಿಟ್ ವಿತೌಟ್ ಎಮಿಟಿಂಗ್ ಎನಿ ಎನರ್ಜಿ. ನೋಡಿ, ಒಂದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಈ ಪ್ರತಿಯೊಂದು ಆರ್ಬಿಟ್ಸ್ ಇರುತ್ತಲ್ಲ, ಈ ಪ್ರತಿಯೊಂದು ಆರ್ಬಿಟ್ಸ್ ಇದು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾರೆ ಯಾರು? ಬೋರ್. ಈಗ ಎಲೆಕ್ಟ್ರಾನ್ ಇನ್ ಒನ್ of these stable orbit have a definite energy. ನೋಡಿ, ಈಗ ಕೆ ಶೆಲ್ಲು, ಎಲ್, ಎಂ, ಎನ್ ಶೆಲ್ ಅಂತ ನೋಡ್ತೀವಲ್ಲ, ಈ ಆರ್ಬಿಟ್ಸ್ ಅನ್ನೋದೇನು, ಈ ಆರ್ಬಿಟ್ಸ್ ದೇ ಹ್ಯಾವ್ ಅ ಡೆಫಿನೆಟ್ ಎನರ್ಜಿ, ಒಂದು ಡೆಫಿನೆಟ್ ಸ್ಟೇಬಲ್ ಎನರ್ಜಿ ಇರುತ್ತೆ ಈ ಆರ್ಬಿಟ್ಸ್ಗೆ ಅಂತ ಯಾರು ಹೇಳ್ತಾನೆ? ಬೋರ್ ಹೇಳ್ತಾನೆ. ಎನರ್ಜಿ ಈಸ್ ರೇಡಿಯೇಟೆಡ್ ಓನ್ಲಿ ವೆನ್ ಎಲೆಕ್ಟ್ರಾನ್ಸ್ ಮೇಕ್ ಟ್ರಾನ್ಸಿಷನ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ ಟು ಲೋಯರ್ ಎನರ್ಜಿ ಆರ್ಬಿಟ್. ನೋಡಿ, ಈಗ ಒಂದು ಪಕ್ಷ ಎನರ್ಜಿ ರಿಲೀಸ್ ಆಗಿ ಪುನಃ ಇದು ಹಿಂದಿನ ಆರ್ಬಿಟಿಗೆ ಎಕ್ಸ್ಚೇಂಜ್ ಟ್ರಾನ್ಸಿಷನ್ ಮಾಡಬೇಕು ಒಂದು ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ಈ ಆರ್ಬಿಟಿಗೆ ಬರಬೇಕು ಅಂದ್ರೆ ಅಲ್ಲಿ ಎನರ್ಜಿನ ರಿಲೀಸ್ ಮಾಡಿ ಅದು ಹಿಂಭಾಗಕ್ಕೆ ಬರುತ್ತೆ, ಎನರ್ಜಿ ಎಮಿಟ್ ಆಗಿ ಹಿಂಭಾಗಕ್ಕೆ ಬರುತ್ತೆ. ಪುನಃ ಈ ಎಲೆಕ್ಟ್ರಾನ್ ಈ ಮುಂದಿನ ಆರ್ಬಿಟಿಗೆ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬೇಕು ಅನ್ನೋದಾಗಿದ್ರೆ ಈ ಎನರ್ಜಿ ಗೇನ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಕ್ಕಂಥದ್ದು ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಇನ್ ಬೋರ್ ಮಾಡೆಲ್ ದ ಎಲೆಕ್ಟ್ರಾನ್ ಕ್ಯಾನ್ ಚೇಂಜ್ ಆರ್ಬಿಟ್. ಒಂದೊಂದು ಎಲೆಕ್ಟ್ರಾನ್ ಇಲ್ಲೂ ಮೂವ್ ಆಗ್ತಾ ಇರುತ್ತೆ, ಇಲ್ಲೂ ಮೂವ್ ಆಗ್ತಾ ಇರುತ್ತಲ್ವಾ. ಈ ಆರ್ಬಿಟ್ಸ್ ಇಂದ ಈ ಎಲೆಕ್ಟ್ರಾನ್ ಇಲ್ಲೂ ಬರ್ಬೋದು, ಈ ಎಲೆಕ್ಟ್ರಾನ್ ಇಲ್ಲೂ ಬರ್ಬೋದು. ಹೇಗ್ ಬರ್ಬೋದು ಅಂದ್ರೆ ಅಕಂಪೈನ್ಡ್ ಬೈ ಅಬ್ಸಾರ್ಪ್ಷನ್ ಆರ್ ಎಮಿಷನ್. ನೋಡಿ, ಇಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ E2 ಅಂತ ತಗೊಂಡ್ರೆ ಈ ಒನ್ನಿಗೆ ಬರ್ತಕ್ಕಂಥದ್ದು ಎಲೆಕ್ಟ್ರಾನ್ ನ ಎಮಿಷನ್ ಆಗಿ ಹಿಂಭಾಗಕ್ಕೆ ಬರ್ತಕ್ಕಂಥದ್ದು. ಆಮೇಲೆ ಈ ಎಲೆಕ್ಟ್ರಾನ್ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಮುಂದಕ್ಕೆ ಹೋಗೋದಾಗಿದ್ರೆ ಎಲೆಕ್ಟ್ರಾನ್ ನ ಈ ಎನರ್ಜಿನ ಅಬ್ಸರ್ವ್ ಮಾಡಿ ಇಲ್ಲಿ ಹೋಗ್ತಕ್ಕಂಥದ್ದು. ಸೊ ಇದನ್ನ E2 E1 ಅಂತ ನಾವು ಫೋಟಾನ್ಸ್ ನ ತೋರಿಸಿದೀವಿ. ಸೊ E1 ಎನರ್ಜಿ ಆರ್ಬಿಟ್, E2 ಎನರ್ಜಿ ಆರ್ಬಿಟ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು, ನಾವು ಯಾವ ರೀತಿ ಗೊತ್ತಾಗ್ಬೇಕು ನಮ್ಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ ಯಾವ್ಯಾವ ಆರ್ಬಿಟ್ ಅಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ನಮಗೆ ಗೊತ್ತಾಗ್ಬೇಕಂದ್ರೆ ಇಲ್ಲಿ ನೋಡಿ, ವಿ ಹ್ಯಾವ್ ಒನ್ ಫಾರ್ಮುಲಾ 2 into n to the power of 2 n ಸ್ಕ್ವೇರ್ ಅಂತ ಹೇಳ್ಬೋದಾ. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಎನರ್ಜಿ ಲೆವೆಲ್, ಈಗ ಒಂದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್ ಎನರ್ಜಿ ಲೆವೆಲ್, ಥರ್ಡ್ ಎನರ್ಜಿ ಲೆವೆಲ್ ಅಂತ ಇರುತ್ತಲ್ಲ, ಆ ಎನರ್ಜಿ ಲೆವೆಲ್ ಈಗ 2 into n ಅಲ್ಲಿ ಈ ಎನರ್ಜಿ ಲೆವೆಲ್ 1 ಸ್ಕ್ವೇರ್. ಈಗ 1 1 2 1 2 ನೋಡಿ, ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಹಾಗೆ ಇದನ್ನ ನೋಡಿ, 2 into n ಜಾಗದಲ್ಲಿ ಈ ಲೆವೆಲ್ ಎಷ್ಟಿದೆ, ಎನರ್ಜಿ ಲೆವೆಲ್ n 2 ಇದೆ ಸ್ಕ್ವೇರ್. 2 2s 4, 2 into 4 4 2s 8. ಸೊ ಸೆಕೆಂಡ್ ಎನರ್ಜಿ ಲೆವೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗ್ಬೋದು ಸ್ನೇಹಿತರೆ. ಹಾಗೆ ಥರ್ಡ್ ಲೆವೆಲ್ ಅಲ್ಲಿ 18 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗ್ಬೋದು. ಫೋರ್ತ್ ಲೆವೆಲ್ ಅಲ್ಲಿ 32 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗ್ಬಹುದು.
ನೆಕ್ಸ್ಟ್ ಇಫ್ ವಿ ಕ್ಲಾಸಿಫೈ ದ ಆಟಮ್, ಕ್ಲಾಸಿಫಿಕೇಶನ್ ಆಫ್ ಆಟಮ್ಸ್ ನೋಡೋದಾಗಿದ್ರೆ ಸ್ನೇಹಿತರೆ, ಇದರಲ್ಲಿ ಐಸೋಟೋಪ್ಸ್ ಇರುತ್ತೆ, ಐಸೋಬಾರ್ಸ್ ಇರುತ್ತೆ. ಹಾಗಾದ್ರೆ ಐಸೋಟೋಪ್ಸ್ ಅಂದ್ರೆ ಏನು ನೋಡಿ, ಒಂದು ಎಲಿಮೆಂಟ್, ಕೆಲವು ಎಲಿಮೆಂಟ್ಸ್ ಹೇಗಿರುತ್ತವೆ ಅಂದ್ರೆ ಆಟಮಿಕ್ ನಂಬರ್ ಸೇಮ್ ಇರುತ್ತೆ, ಒಂದೇ ಆಟಮಿಕ್ ನಂಬರ್ ಇರುತ್ತೆ. ಈಗ ನೋಡಿ ಕಾರ್ಬನಿನ ಆಟಮಿಕ್ ನಂಬರ್ 6 ಅಲ್ವಾ, ಈ ಕಾರ್ಬನ್ 6 ಆಟಮಿಕ್ ನಂಬರ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಇನ್ ಮಾಸ್ ನಂಬರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇದನ್ನ ನಾವು ಐಸೋಟೋಪ್ಸ್ ಅಂತ ಹೇಳ್ತೀವಿ. ಮಾಸ್ ನಂಬರ್ ಏನು, C12, C13, C14. ಸಿ ಆರ್ 3 isotopes of element carbon with the mass number 12, 13, 14 respectively. ಇಲ್ಲಿ ನೋಡ್ತಿದ್ದೀರಲ್ಲ 12, 13, 14 ಅಂದ್ರೆ atomic number of carbon isotopes is 6. atomic number 6 ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಮಾಸ್ ನಂಬರ್ ಡಿಫರೆಂಟ್ ಇರುತ್ತೆ. ಇಂತಹ ಎಲಿಮೆಂಟ್ಸ್ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಐಸೋಬಾರ್ಸ್. ಐಸೋಬಾರ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ಹ್ಯಾವಿಂಗ್ ಇರೋ ಆಪೋಸಿಟ್, ವೈಸ್ ವರ್ಸ, ಉಲ್ಟಾ ಇದ್ರದ್ದು. ಐಸೋಟೋಪ್ಸ್ ಇನ್ ಉಲ್ಟಾ ಯಾವುದು, ಐಸೋಬಾರ್ಸ್. ಸೇಮ್ ಮಾಸ್ ನಂಬರ್ ಇರುತ್ತೆ ಬಟ್ ಡಿಫರೆಂಟ್ ಆಟೋಮಿಕ್ ನಂಬರ್ ಇರ್ತಕ್ಕಂತಹ ಎಲಿಮೆಂಟ್ಸ್ ನಾವು ಏನಂತ ಕರಿತೀವಿ, ಐಸೋಬಾರ್ಸ್ ಅಂತ ಕರಿತೀವಿ. ನೋಡಿ S40, Cl40, Ar ಆರ್ಗನ್ 40, ಪೊಟ್ಯಾಷಿಯಂ 40, ಕ್ಯಾಲ್ಸಿಯಂ 40, ಎಲ್ಲದಕ್ಕೂ 40 40 40 ಮಾಸ್ ನಂಬರ್ ಇದೆಯಾ, ಎಸ್. ನೆಕ್ಸ್ಟ್ ಐಸೋಟೋನ್ಸ್. ಐಸೋಟೋನ್ಸ್ ಅಂದ್ರೆ ಏನು, ದ ಎಲಿಮೆಂಟ್ ವಿಚ್ ಹ್ಯಾವ್ ಸೇಮ್ same neutron number and different proton number. If we see boron, carbon, those have a same neutron number but different proton. Neutron ಯಾವುದು 7, 7 7 ಇದಕ್ಕೆರಡಕ್ಕೂ ಸೇಮ್ ಇರುತ್ತೆ, ಬಟ್ ಪ್ರೋಟಾನ್ ಎಷ್ಟಿರುತ್ತೆ 12 ಇರುತ್ತೆ, ಒಂದಕ್ಕೆ 13. ಬೋರಾನ್ 12, ಕಾರ್ಬನ್ 13. ಸೊ ದೀಸ್ ಆರ್ ಕಾಲ್ಡ್ ಆಸ್ ಐಸೋಟೋನ್ಸ್. ನೆಕ್ಸ್ಟ್ ಹೌ ಡು ವಿ ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಾನ್ಸ್ ಇನ್ ಆರ್ಬಿಟಲ್. ಈಗ ಒಂದೊಂದು ಆರ್ಬಿಟಲ್ ಅಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿದ್ದೆ ನೀಲ್ಸ್ ಬೋರ್ ಅರೌಂಡ್ 1913 ಅಲ್ಲಿ ಇವರು ಹೇಳಿದ್ದು ಏನು, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅ ಸ್ಪೆಸಿಫಿಕ್ ಆರ್ಬಿಟ್ಸ್ ಅಂತ ಹೇಳ್ತಾರೆ. ಆಫ್ಕೋರ್ಸ್ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಅದ್ರ ಸುತ್ತಾ ಇರುತ್ತೆ ಒಂದೊಂದು ಸ್ಪೆಸಿಫಿಕ್ ಆರ್ಬಿಟ್ಸ್ ಅಲ್ಲಿ. ಇದೆಲ್ಲ ಆರ್ಬಿಟ್ಸ್ ಸ್ನೇಹಿತರೆ. ಸೊ ದೇ ಆರ್ ಪ್ರಿವೆಂಟೆಡ್. ಈ ಎಲೆಕ್ಟ್ರಾನ್ಸ್ ಸುತ್ತುತ್ತಾ ಇರ್ತಾವಲ್ಲ, ದೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಯಾವ ರೀತಿ ಪ್ರಿವೆಂಟ್ ಮಾಡಬಹುದು, ಈಗ ಸಪೋಸ್ ಈ ಎಲೆಕ್ಟ್ರಾನ್ ಹೀಗೆ ಸುತ್ತುತ್ತಾ ಎನರ್ಜಿ ಲಾಸ್ ಆಗಿ ಇಲ್ಲೋ ಒಳಗೂ ಬೀಳ್ಬೋದು. ಸೊ ಇದು ಅನ್ಸ್ಟೇಬಲ್ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದಿದ್ರೆ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಈ ಎಲೆಕ್ಟ್ರಾನ್ ಇಲ್ಲಿದೆ, ಇದಕ್ಕೆ ಇದು ತಡೆ ಹಿಡಬೇಕು, ಇಟ್ಕೊಂಡಿರ್ಬೇಕು ಅಂದ್ರೆ there is a special force that is called as centripetal force that will be attracted towards nucleus. ಸೊ ಇದನ್ನ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ನ ತಡೆ ಹಿಡ್ಕೊಂಡಿರುತ್ತೆ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಬೋರ್ ಅಂಡ್ ಬರಿ ಸ್ಕೀಮ್. ಇದು ಇಂಪಾರ್ಟೆಂಟ್ ರೂಲ್, ಇದು ಬೋರ್ ಅಂಡ್ ಬರಿ ಸ್ಕೀಮ್ ಇದು. ಸೊ ಯಾವ ರೀತಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಎಲ್ಲೆಲ್ಲ ಅಕಾಮಡೇಟ್ ಆಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಮ್ಯಾಕ್ಸಿಮಮ್, ಫಸ್ಟ್ ಪಾಯಿಂಟ್ ನೋಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟ್ ಇನ್ ಎ ಶೆಲ್ ಇನ್ ಅ ಗಿವನ್ ಬೈ, ನಾನು ಹೇಳಿದ್ನಲ್ಲ 2 × 10⁻², ವೇರ್ n is a ಶೆಲ್ ನಂಬರ್. ಇಲ್ಲಿ ನೋಡಿ, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಫೋರ್ತ್ ಶೆಲ್, ಈ ರೀತಿ ಶೆಲ್ ನಂಬರ್ ಆಗಿರುತ್ತೆ. ನೋಡಿ ಫಾರ್ ಫಸ್ಟ್ ಎನರ್ಜಿ ಲೆವೆಲ್ ಎಲ್ಲಿ ನೋಡಿ, ಇಲ್ಲಿ ಫಸ್ಟ್, ದಿಸ್ ಇಸ್ ದ ಫಸ್ಟ್ ಎನರ್ಜಿ ಲೆವೆಲ್ ನೋಡೋದಾಗಿದ್ರೆ n is equal to 1 ಅಂತ ತಗೊಂಡ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಎನರ್ಜಿ ಲೆವೆಲ್, ದಟ್ ಈಸ್ 2 × 10⁻², ದಟ್ ಈಸ್ equal to 2. ಅದೇ ರೀತಿ ಸೆಕೆಂಡ್ ಎನರ್ಜಿ ಲೆವೆಲ್, ಥರ್ಡ್ ಎನರ್ಜಿ ಲೆವೆಲ್, ಫೋರ್ತ್ ಎನರ್ಜಿ ಲೆವೆಲ್ ನೀವು ನೋಡಬಹುದು. ಸ್ಕ್ರೀನ್ ಶಾಟ್ ತಗೊಂಡು ನೀವು ಆಮೇಲೆ ಓದ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ಬೋರ್ ಬರಿ ಸ್ಕೀಮ್ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಅಂದ್ರೆ, ಈಗ ಎಲೆಕ್ಟ್ರಾನ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ, ಇಲ್ಲಿ ನೋಡಿ ಕೆ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ಇರಕ್ ಸಾಧ್ಯ ಇಲ್ಲ. ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಇರುತ್ತವೆ, ಇದಕ್ಕಿಂತ ಹೆಚ್ಚಾಗಿ ತುಂಬೋ ಹಾಗಿಲ್ಲ. ಎಂ ಶೆಲ್ ಅಲ್ಲಿ 18 ಎಲೆಕ್ಟ್ರಾನ್ ಇರುತ್ತೆ, ಎನ್ ಶೆಲ್ ಅಲ್ಲಿ 32 ಎಲೆಕ್ಟ್ರಾನ್ಸ್ ಇರುತ್ತವೆ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ, ಇನ್ನು ನನಗೆ ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೋಬಹುದು, ಆರಾಮಾಗಿ ಬರ್ಕೋಬಹುದು. ಈಗ ಹೈಡ್ರೋಜನ್ ಅಂತ ತಗೊಂಡ್ರೆ ಅಟಾಮಿಕ್ ನಂಬರ್ ಎಷ್ಟು, 1. ಪ್ರೋಟಾನ್ಸ್ ಎಷ್ಟಿರುತ್ತೆ, 1.
ನ್ಯೂಟ್ರಾನ್ಸ್ ಇದರಲ್ಲಿ ಇರಲ್ಲ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, ಒಂದಿರುತ್ತೆ. ಸೊ ಫಸ್ಟ್ ಶೆಲ್ ಅಲ್ಲಿ ಒಂದೇ ನಾವು ಈಗ ಫಸ್ಟ್ ಶೆಲ್ ಅಲ್ಲಿ ಈಗ ಒಂದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಒಂದು ಶೆಲ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ತುಂಬಲಿಕ್ಕೆ ಆಗೋದು, ವೇಲೆನ್ಸಿನೂ 1. ಈ ರೀತಿ ಲಿಥಿಯಂ ಬೆರಿಲಿಯಂ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಟೋಮಿಕ್ ಸ್ಟ್ರಕ್ಚರ್. ಈಗ ಒಂದು ಆಟೋಮಿಕ್ ಸ್ಟ್ರಕ್ಚರ್ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ನಾನು ತಗೊಂಡಿದ್ದೀನಿ. ಮೆಗ್ನೀಷಿಯಂ ಆಟೋಮಿಕ್ ನಂಬರ್ ಎಷ್ಟು ಸ್ನೇಹಿತರೆ, 12. ಮಾಸ್ ನಂಬರ್ ಎಷ್ಟು, 24 ಆಗಿರುತ್ತೆ. ಸೊ ಇಲ್ಲಿ ನೋಡಿ, ದ ಫಸ್ಟ್ 2 electrons ವಿಲ್ ಗೋ ಟು ದ ಫಸ್ಟ್ ಶೆಲ್, ದಟ್ ಈಸ್ ಕೆ ಶೆಲ್. ಇಲ್ಲಿದೆಯಾ ಫಸ್ಟ್ ಶೆಲ್, ಎಷ್ಟು, 1 2 ಎಲೆಕ್ಟ್ರಾನ್ ತುಂಬಿದೀವ. ಇನ್ ಮಿಕ್ಕಿದ್ದು ನೋಡಿ ಸೆಕೆಂಡ್ ಶೆಲ್, ದಟ್ ಈಸ್ ಎಲ್ ಶೆಲ್. ಎಲ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ತುಂಬಬೇಕು ಅಂತ ಹೇಳಿದ್ದೆ, 8 ಎಲೆಕ್ಟ್ರಾನ್ಸ್ ತುಂಬಬೇಕು ಅಂತ ಹೇಳಿದೆ. ಇದೆಯಾ 8? 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆಯಾ, ಇದ್ರ ಮುಂದೆ ತುಂಬೋ ಹಾಗಿಲ್ಲ. ನೆಕ್ಸ್ಟ್ 2 + 8 ಎಷ್ಟಾಯ್ತು, 10 ಎಲೆಕ್ಟ್ರಾನ್ಸ್ ಆಯ್ತು. ಈಗ ನಮ್ಮ ಹತ್ರ ಇರ್ತಕ್ಕಂಥದ್ದು 12 ಅಲ್ವಾ. ಈಗ 2 ಮಿಕ್ಕಿದೆ, ಇನ್ 2 ಎಲೆಕ್ಟ್ರಾನ್ಸ್ ಆಚೆಗಡೆ. ದಿಸ್ ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ 1 and 2, n shell. So 2 shell is a valence electron. Magnesium valence electron ಎಷ್ಟಿದೆ, 2 outermost orbital ಅಲ್ಲಿ. ಈ ರೀತಿ ನಾವು ಜಾಮೆಟ್ರಿಕಲ್ ರೆಪ್ರೆಸೆಂಟ್ ಮಾಡಬಹುದು. ನೋಡಿ ಡ್ರಾಬ್ಯಾಕ್ಸ್ ಏನಿದೆ ಬೋರ್ ಆಟಮಿಕ್ ಮಾಡೆಲ್ ಇಂದ ನೋಡಿ, ಇವನು ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ 3D ಸ್ಪೇಸ್ ಇದನ್ನ ಇವನು ತೋರಿಸಲ್ಲ. ಯಾಕೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಯಾವುದು ಅಂತ. ಆಮೇಲೆ ಸ್ಪೆಕ್ಟ್ರಾ ಆಫ್ ಪಾಲಿ ಎಲೆಕ್ಟ್ರಾನಿಕ್ ಆಟಮ್ಸ್ ಇವನು ಹೇಳೋದು ಈ ಎಕ್ಸ್ಪೆರಿಮೆಂಟ್ ಮಾಡೆಲ್ ಅಲ್ಲಿ ಫೇಲ್ ಆಗ್ತಾನೆ. ಯಾಕೆ ಅಂದ್ರೆ ನೋಡಿ, ಈಗ ಎಲೆಕ್ಟ್ರಾನ್ಸ್ ಸುತ್ತುತ್ತಾ ಇರುತ್ತೆ ಅಂತ ಎಲ್ಲಾ ಹೇಳಿದ್ರು ಅಲ್ವಾ. ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಅರೌಂಡ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಸುತ್ತುತ್ತಾ ಇರುತ್ತೆ ಅಂತ ಹೇಳಿದ್ರು. ಬಟ್ ಯಾವ ಎಲೆಕ್ಟ್ರಾನ್ಸ್ ಎಲ್ಲಿದೆ ಅಂತ ಹೇಳ್ಬೇಕಲ್ಲ, ಎಲ್ಲಿದೆ ಅಂತ ಕಂಡುಹಿಡಿಬೇಕಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥವನು ಎರ್ವಿನ್ ರುಡಾಲ್ಫ್ ಸ್ಕ್ರಾಡಿಂಜರ್. ಈ ವ್ಯಕ್ತಿ ಆ 3D ಅಂತ ಏನ್ ಹೇಳಿದೆ ಸ್ಪೇಸ್ ಅರೌಂಡ್, ಕರೆಕ್ಟ್ ಆಗಿ ಎಲೆಕ್ಟ್ರಾನ್ ಇಲ್ಲಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದೇ ಇವನು ಸ್ಕ್ರಾಡಿಂಜರ್. ಸೊ ಇನ್ 1926 ಎರ್ವಿನ್ ಸ್ಕ್ರಾಡಿಂಜರ್ ಏನ್ ಹೇಳ್ತಾರೆ ಅಂದ್ರೆ, ಗೇವ್ ಅನ್ ಐಡಿಯಾ ಅಬೌಟ್ ವೇವ್ ಮೋಷನ್. ನೋಡಿ ಇಲ್ಲಿ ವೇವ್ ಮೋಷನ್ ಆಫ್ ಎಲೆಕ್ಟ್ರಾನ್. ನೋಡಿ ಒಂದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಎಲೆಕ್ಟ್ರಾನ್ ಹೀಗೆ ಹೋಗುತ್ತೆ, ಒಂದೇ ರೀತಿ ಹೀಗೆ ರಿವಾಲ್ವ್ ಆಗ್ತಾ ಇರುತ್ತೆ ಅಂತ ಬೋರು ರುದರ್ಫೋರ್ಡ್ ಎಲ್ಲ ಹೇಳಿದ್ದಾರೆ. ಬಟ್ ದಿಸ್ ಫೆಲೋ ಸೇಸ್ ವೇವ್ ಮೋಷನ್ ಗೊತ್ತಾ, ಹೀಗೆ ಹೋಗ್ತಾ ಇರುತ್ತೆ. ವೇವ್ ಮೋಷನ್ ಎಲೆಕ್ಟ್ರಾನ್ ಹೀಗೆ ಹೋಗುತ್ತೆ ಅಂತ ಹೇಳ್ತಾನೆ. ಸೊ ಹಿ ಗಾಟ್ ಅ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಅರೌಂಡ್ 1933. ಸ್ಕ್ರಾಡಿಂಜರ್ ಈಕ್ವೇಶನ್. ಸೊ ಹಿ ಫಾರ್ಮುಲೇಟೆಡ್ ಅನ್ ಈಕ್ವೇಶನ್. ಇವನೊಂದು ಈಕ್ವೇಶನ್ ಕೊಡ್ತಾನೆ, ಮುಂದೆ ನಾನು ತೋರಿಸ್ತೀನಿ ಯಾವ ಈಕ್ವೇಶನ್ ಅಂತ. ದಟ್ ಈಸ್ ಕಾಲ್ಡ್ ಎಸ್ ಸ್ಕ್ರಾಡಿಂಜರ್ ಈಕ್ವೇಶನ್, ಇನ್ ವಿಚ್ ಎಲೆಕ್ಟ್ರಾನ್ ಆರ್ ಟ್ರೀಟೆಡ್ ಆಸ್ ಮೂವಿಂಗ್ ವಿತ್ ಅ ವೇವ್ ಲೈಕ್ ಮೋಷನ್ ಇನ್ 3D ಸ್ಪೇಸ್. 3D ಸ್ಪೇಸ್ ಅಲ್ಲಿ ಎಲೆಕ್ಟ್ರಾನ್ ವೇವ್ ರೀತಿಯಾಗಿ ಮೂವ್ ಆಗ್ತಾ ಇರುತ್ತೆ ನ್ಯೂಕ್ಲಿಯಸ್ ಸರೌಂಡ್ ಅಲ್ಲಿ. ಸೊ ದ ಸೊಲ್ಯೂಷನ್ ಆಫ್ Schrodinger equation gave a set of numerical values. Those values are here, you can see. D square xi divided by dx square, d square xi divided by dy square, plus d square xi divided by dz square, plus 8 pi square m divided by h square into e minus v into xi is equal to 0. So here xi indicates wave function and this m indicates mass and h indicates Planck's constant, E indicates total energy, V indicates potential energy. Next, he showed the quantum numbers. He discovered the quantum numbers. ಏನು quantum numbers ಅಂದ್ರೆ, so he explained the arrangement and movement of electron spectral lines of polyelectronic atoms and gave an acceptable model of an atom. ನೋಡಿ ಇಲ್ಲಿ ಬೋರ್ ಮಾಡೆಲ್ ಕೊಟ್ಟಿದ್ದೀನಿ ನೋಡಿ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ನೋಡಿ ಎಲೆಕ್ಟ್ರಾನ್ ಯಾವ ಸ್ಪೇಸ್ ಅಲ್ಲಿ ಇದೆ ಅಂತ ನಮ್ಗೆ ಕಂಡುಹಿಡಿಯಕ್ಕಾಗಲ್ಲ ಬೋರ್ ಮಾಡೆಲ್ ಅಲ್ಲಿ. ಬಟ್ ದಿಸ್ ಫೆಲೋ ಶೋಡ್ ಸಮ್ವೇರ್ ಪ್ರಾಬಬಿಲಿಟಿ, ಇಲ್ಲಿರ್ಬಹುದು ಎಲೆಕ್ಟ್ರಾನು, ಇಲ್ಲಿರ್ಬಹುದು ಎಲೆಕ್ಟ್ರಾನು, ಪ್ರಾಬಬಿಲಿಟಿ, ನಾಟ್ ಫಾರ್ ಶೋರ್ 100% ಶೋರ್, ಪ್ರಾಬಬಿಲಿಟಿ ಇರಬಹುದು ಇಲ್ಲಿರಬಹುದು ಎಲೆಕ್ಟ್ರಾನ್ ಅಂತ ಯಾರು ಹೇಳ್ತಾನೆ, ಸ್ಕ್ರಾಡಿಂಜರ್ ಮಾಡೆಲ್, ಸ್ಕ್ರಾಡಿಂಜರ್
ಹೇಳ್ತಾನೆ. ಇಲ್ಲಿ ನೋಡಿ ಎಲೆಕ್ಟ್ರಾನ್ ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಸೊ ಕ್ವಾಂಟಮ್ ನಂಬರ್ಸ್ ಅಂದ್ರೆ ಮೇನ್ ಆಗಿ ಯಾಕೆ ನಾವು ಓದಬೇಕು ಅಂದ್ರೆ ಸ್ನೇಹಿತರೆ, ಟು ಡಿಸ್ಕ್ರೈಬ್ ದ ಲೊಕೇಶನ್ ಆಫ್ ಒನ್ ಎಲೆಕ್ಟ್ರಾನ್ ವಿತ್ ಅನ್ ಆಟಮ್. ಸಿ ಈಗ ನಾವು ನಮ್ಮ ಮನೆಯಲ್ಲಿದೆ, ನಾವಿರೋದು ಇಂಡಿಯಾದಲ್ಲಿ ಎಲ್ಲಿದ್ದೀವಿ, ಯಾವ ಸ್ಟೇಟು, ಕರ್ನಾಟಕದಲ್ಲಿ ಎಲ್ಲಿದ್ದೀವಿ, ತುಮಕೂರಲ್ಲಿದ್ದೀವಿ. ಈ ರೀತಿ ನಾವು ಲೊಕೇಶನ್ ಸೆಂಡ್ ಮಾಡ್ತೀವಲ್ವಾ ನಮ್ದು. ಈಗ ಅದೇ ರೀತಿ ನಾನು ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ದಿಸ್. ಸೊ ಎಲೆಕ್ಟ್ರಾನು ಒಂದು ನ್ಯೂಕ್ಲಿಯಸ್ ಅಲ್ಲಿ ತಗೊಂಡ್ರೆ ಎಲೆಕ್ಟ್ರಾನ್ ಎಲ್ಲೆಲ್ಲಿರುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಕ್ವಾಂಟಮ್ ನಂಬರ್ಸ್. ಅದರಲ್ಲಿ ಮೇನ್ 4 ಕಾಂಪೋನೆಂಟ್ಸ್ ಯಾವುದು ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ನಾವು ಎನ್ ಅಂತ ಡಿನೋಟ್ ಮಾಡ್ತೀವಿ, ಅಜಿಮುಥಲ್ ಕ್ವಾಂಟಮ್ ನಂಬರ್ ನಾವು ಎಲ್ ಅಂತ ಡಿನೋಟ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನ M1 ಅಂತ ಕರಿತೀವಿ, ಸ್ಪಿನ್ ಕ್ವಾಂಟಮ್ ನಂಬರ್ನ MS ಆರ್ S ಅಂತ ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್? ಏನಿದು? ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಸೈಜ್ ಹೇಳುತ್ತೆ. ಮೊದಲು ಇಟ್ ಈಸ್ ರೆಪ್ರೆಸೆಂಟಿಂಗ್ ವಿತ್ N ಅಂಡ್ N ಇಂಡಿಕೇಟ್ಸ್ ಎನರ್ಜಿ ಲೆವೆಲ್ ಎಷ್ಟಿರುತ್ತೆ ಅಂತ ಹೇಳುತ್ತೆ. ಸಿ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬೇಕಂದ್ರೆ, ಸೊ ಆಸ್ ಯು ಮೂವ್ ಫಾರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್, ಈಗ ನ್ಯೂಕ್ಲಿಯಸ್ ಅಲ್ಲಿ ಪಕ್ಕದಲ್ಲಿ ಇರುತ್ತಲ್ಲ ಈ ಆರ್ಬಿಟಲ್, ಇದರಲ್ಲಿ ಅಷ್ಟೊಂದು ಜಾಸ್ತಿ ಎನರ್ಜಿ ಇರಲ್ಲ. ನೀವು ಮುಂದೆ ಹೋಗ್ತಾ ಇರ್ತೀರಲ್ಲ, ಆಸ್ ಯು ಮೂವ್ ಫಾರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್ ಎನರ್ಜಿ ವಿಲ್ ಬಿ ಇನ್ಕ್ರೀಸಸ್, ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ. ಸೊ ಎನ್ ಹ್ಯಾಸ್ ಎ ಹೋಲ್ ನಂಬರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇದೆಯಾ. ಸೊ here energy level we have n is equal to 1, n is equal to 2, n is equal to 3. So while going towards outside, energy keep on increasing. Here, as I have said you, size and energy of a orbit or a shell, particular shell, it will increases as we move forward. For example, if we move from n to 3, it will increases. So greater value of representation of bigger orbits ಅಲ್ಲಿ ಹೋಗ್ತಾ ಹೋಗ್ತಾ ಎನರ್ಜೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಆಲ್ಸೋ ಇನ್ಕ್ರೀಸಸ್, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎನರ್ಜಿನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಜಿಮುಥಲ್ ಕ್ವಾಂಟಮ್ ನಂಬರ್ ನಾವು ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಎಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ ಇಂಡಿಕೇಟ್ಸ್ ದ ಶೇಪ್ ಆಫ್ ಆರ್ಬಿಟ್ಸ್ ಬಗ್ಗೆ ಹೇಳುತ್ತೆ. ನೋಡಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸೈಜ್ ಹೇಳುತ್ತೆ, ಇದು ಶೇಪ್ ಆಫ್ ಆರ್ಬಿಟ್ಸ್ ಹೇಳುತ್ತೆ ಯಾವುದು ಅಜಿಮುಥಲ್ ಕ್ವಾಂಟಮ್ ನಂಬರ್ಸ್. ಸೊ L has a whole number of value greater than or equal to 0. See, suppose if L has a value of 0, here you can see 0, represent the S orbitals. If L has a value 1, it represent P orbitals. ಹಾಗೆ ಎಲ್ಲಿನ ವ್ಯಾಲ್ಯೂ 2 ಆಗಿದ್ರೆ D ಆರ್ಬಿಟಲ್ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಎಲ್ಲಿನ ವ್ಯಾಲ್ಯೂ 3 ಇದ್ರೆ F ಆರ್ಬಿಟಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇಲ್ಲಿ ಅಜಿಮುಥಲ್ ಕ್ವಾಂಟಮ್ ನಂಬರ್ ಎಲ್ಲಿಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದೆ. ಈಚ್ ಎನರ್ಜಿ ಲೆವೆಲ್ ಈಸ್ ಡಿವೈಡೆಡ್ ಇಂಟು ಸಬ್ ಲೆವೆಲ್ಸ್. ಒಂದೊಂದು ಎನರ್ಜಿನೂ ಸಬ್ ಲೆವೆಲ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಲ್ಲಿ. ಸಿ ಎಲ್ ಡಿಫೈನ್ಸ್ ದ ಶೇಪ್ ಆಫ್ ಸಬ್ ಎನರ್ಜಿ ಲೆವೆಲ್. ಎಲ್ಲಿ ಏನು ಹೇಳುತ್ತೆ, ಸಬ್ ಎನರ್ಜಿ ಲೆವೆಲಿನ ಶೇಪ್ ಹೇಳುತ್ತೆ. ನೋಡಿ, ಇಫ್ ದ ವ್ಯಾಲ್ಯೂ ಆಫ್ ಎಸ್ ಇಸ್ 0, there will be 2 electrons accommodation. There will be chances of 2 electron accommodation. See, P is equal to 1, 6 electron, D is equal to 2, 10 electrons, F is equal to 3, 14 electrons. The name of these subshells are S will be spherical. You can see here. S spherical ಆಗಿರುತ್ತೆ, B ಡಂಬಲ್ ಶೇಪ್. ಈಗ ಡಂಬಲ್ ನೀವು ನೋಡಿದಿರಲ್ಲ, ಎಕ್ಸಸೈಸ್ ಮಾಡ್ಬೇಕಾದ್ರೆ ಸ್ಕೂಲಲ್ಲೆಲ್ಲ ಡಂಬಲ್ ಎಲ್ಲ ಕೊಟ್ಟಿರ್ತಾರೆ. ಅಂದ್ರೆ ಮಧ್ಯದಲ್ಲಿ ಒಂದು ಕಡ್ಡಿ ಇರುತ್ತೆ, ಈ ಕಡೆ ಆ ಕಡೆ ವುಡನ್ ಅಲ್ಲಿ ಮಾಡಿರ್ತಾರಲ್ಲ, ಅದನ್ನ ಡಂಬೆಲ್ ಅಂತ ಹೇಳ್ತೀವಿ, ಡಂಬಲ್ ಶೇಪ್. ಸೊ ದಿಸ್ ಡಿ ಇಂಡಿಕೇಟ್ಸ್ ಕ್ಲೋವರ್ ಲೀಫ್ and this is the F orbital, last orbital indicates it is too complex. Next, magnetic quantum number. These magnetic quantum numbers can be represented with the M1. So M1 is determined by the value of one value.
ಸೊ ನಾವು ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂದ್ರೆ -1 less than equal to m indicates the integers and less than equal to +1. Each m value has a represent a specific orbit. ಯಾವ್ದು ಅಂತ ಮುಂದೆ ನೋಡ್ಕೊಂಡು ಹೋಗೋಣ ನೋಡಿ. if you see the relationship between L and M, that is m minus L 0 plus L. ಇಲ್ಲಿ ನೋಡಿ, ಇಲ್ಲಿ if L value is 0 in a s orbital, in s subshell, so orbit ಏನಿರುತ್ತೆ 0 ಇರುತ್ತೆ, ಆರ್ಬಿಟಲ್ಸ್ ಏನಿರುತ್ತೆ 1 ಇರುತ್ತೆ. ನೋಡಿ ಆರ್ಬಿಟಲ್ಸ್ ಅಂದ್ರೆ ನೋಡಿ ಈ ರೀತಿ ಇರ್ಬೋದಾ, ಇಲ್ಲಿ ನೀವು ಎಲೆಕ್ಟ್ರಾನ್ಸ್ ನ ತುಂಬತಕ್ಕಂಥದ್ದು ಇದು ನೋಡಿದೀರಾ. ಎಸ್, ಈಗ ಪಿ ವ್ಯಾಲ್ಯೂ 1 ಇದ್ರೆ ಇಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು -1 0 +1 ಅಂತ ಬರಿತೀವಿ, ಇದ್ರ ರೂಲ್. ಸೊ ಹೌ ಮಚ್ ಆರ್ಬಿಟಲ್ಸ್ 1 2 3. ಸೊ ವಿ ಹ್ಯಾವ್ 3 orbitals in p subshell ಅಂತ ಹೇಳ್ಬೋದು. if we look at d we have -2 -1 0 +1 +2, total 1 2 3 4 5. we have 5 d orbitals, 1 2 3 4 5. ಅದೇ ರೀತಿ f ಗೆ 7 orbitals. ಇಲ್ಲಿ ನೋಡಿ -3 -2 -1 0 +1 +2 +3. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿ ಕ್ಯಾನ್ ಫಿಲ್. ಈಗ ಒಂದು ಆರ್ಬಿಟಲ್ ಡಿಜನರೇಟೆಡ್ ಆರ್ಬಿಟಲ್ ಅಂತ ಇದ್ರೆ, ಒಂದು ಆರ್ಬಿಟಲ್ ಅಂತ ಇದ್ರೆ ಎಷ್ಟು ಎಲೆಕ್ಟ್ರಾನ್ ನಾವು ಫಿಲ್ ಮಾಡ್ಬೋದು ನೋಡಿ, 2 electrons ನ ನಾವು ಫಿಲ್ ಮಾಡ್ಬೋದು. ಈಗ ಪಿ ಸಬ್ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ನ ಫಿಲ್ ಮಾಡ್ಬೋದು 6 electrons ನ ಫಿಲ್ ಮಾಡ್ಬೋದು. ನೋಡಿ ಇಲ್ಲಿ ಫಸ್ಟ್ ಈ ರೀತಿ ಬರೀಬೇಕು ಒಂದೊಂದು ಎಲೆಕ್ಟ್ರಾನ್, ಆಮೇಲೆ ನಾವು ಫಿಲ್ ಮಾಡ್ಕೊಂತ ಹೋಗ್ಬೇಕು ಅಕಾರ್ಡಿಂಗ್ ಟು ಹಂಡ್ಸ್ ರೂಲ್. ಅದೇ ರೀತಿ ಡಿ ಅಲ್ಲಿ 10 electrons ಫಿಲ್ ಮಾಡ್ಬೋದು, ಎಫ್ ಅಲ್ಲಿ 14 electrons ಫಿಲ್ ಮಾಡ್ಬೋದು. ನೆಕ್ಸ್ಟ್ ಸ್ಪಿನ್ ಕ್ವಾಂಟಮ್ ನಂಬರ್. ಇದು ಏನು ಸ್ಪಿನ್ ಕ್ವಾಂಟಮ್ ನಂಬರ್ ಅಂದ್ರೆ, ಸೊ ಡೈರೆಕ್ಷನ್ ಆಫ್ ಅ ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್. ನೋಡಿ ನಾನು ಒಂದು ಈಗ ಸಪೋಸ್ ಒಂದು ಆರ್ಬಿಟಲ್ಸ್ ಅಂತ ನೋಡಿದ್ರೆ ಈ ಡೈರೆಕ್ಷನ್ಸ್ ಇದೆಯಾ, ಆಟಮ್ಸ್ ಎಲೆಕ್ಟ್ರಾನ್ಸ್ ಇನ್ ಡೈರೆಕ್ಷನ್, ಅದು ಯಾಕೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಸ್ಪಿನ್ ಕ್ವಾಂಟಮ್ ನಂಬರ್. ಎಲೆಕ್ಟ್ರಾನ್ಸ್ ವಿಚ್ ರೊಟೇಟ್ಸ್ ಅರೌಂಡ್ ದ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ರೊಟೇಟ್ ಆಗ್ತಾ ಇರುತ್ತಲ್ಲ, ಆಲ್ಸೋ ರೊಟೇಟ್ಸ್ ಅರೌಂಡ್ ಇಟ್ಸ್ ಆಕ್ಸಿಸ್. ನೋಡಿ ಎಲೆಕ್ಟ್ರಾನ್ ಈಗ ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ನ್ಯೂಕ್ಲಿಯಸ್, ಎಲೆಕ್ಟ್ರಾನಿಗೆ ರೊಟೇಟ್ ಆಗ್ತಾ ಇರುತ್ತೆ ಅಂತಂದ್ರೆ ಇದು ಸಹ ರೊಟೇಟ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಅ ಸೆಲ್ಫ್ ರೊಟೇಷನ್ ಅಂತ ಹೇಳ್ತೀವಿ. ಐದರ್ ಕ್ಲಾಕ್ ವೈಸ್ ಫಾರ್ ಅಬೌಟ್ 50% ಆರ್ ಆಂಟಿ ಕ್ಲಾಕ್ ವೈಸ್ ಫಾರ್ ಅಬೌಟ್ 50% ಅಂತ ಹೇಳ್ತಾರೆ. ಸೊ ಎಸ್, ಇಫ್ ಇಟ್ ಈಸ್ -half then it is indicated as a clockwise rotate ಆಗ್ತಿದೆ. -half ಅಂದ್ರೆ, +half ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಪಿನ್ ಕ್ವಾಂಟಮ್ ನಂಬರ್ ನ ನಾವು ಎಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ ಅಥವಾ MS ಅಂತಾನು ಇಂಡಿಕೇಟ್ ಮಾಡ್ತೀವಿ. ಸೊ ಎಲೆಕ್ಟ್ರಾನ್ ಸ್ಪಿನ್ ಒನ್ ಆಫ್ ದ 2 ಡೈರೆಕ್ಷನ್ಸ್, 2 ಡೈರೆಕ್ಷನ್ ಅಲ್ಲಿ ಸ್ಪಿನ್ ಆಗ್ತಾ ಇರುತ್ತೆ. ನಾನು ಆ ಡೈರೆಕ್ಷನ್ ನ ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ಸೊ S is equal to +half, that is upward spin. S is equal to -half, that is down spin. Next, so convention suggests up spin electrons are placed in orbital first orbital ಅಲ್ಲಿ ಅಪ್ ಸ್ಪಿನ್ ಆಗಿರ್ತಕ್ಕಂತಹ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀವಿ ಫಸ್ಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸ್ಪಿನ್ ಆಗ್ತಿದೆಯಲ್ಲ ಕ್ಲಾಕ್ ವೈಸ್ ಅಂಡ್ ದಿಸ್ ವಿಲ್ ಬಿ ದ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಆರ್ಬಿಟಲ್ ಡಯಾಗ್ರಾಮ್ಸ್. ಹಾಗಾದ್ರೆ ಆರ್ಬಿಟಲ್ ಡಯಾಗ್ರಾಮ್ ಹೇಗಿರುತ್ತೆ ನೋಡಿ, ಇಲ್ಲಿ ವಿ ಆಫನ್ ರೆಪ್ರೆಸೆಂಟ್ ಅನ್ ಆರ್ಬಿಟಲ್ ಆಸ್ ಅ ಸ್ಕ್ವಯರ್. ನಾವು ಆರ್ಬಿಟ್ ನಾವು ಯಾವತ್ತು ಆರ್ಬಿಟಲ್ಸ್ ನ ಸ್ಕ್ವಯರ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ದ ಎಲೆಕ್ಟ್ರಾನ್ ಇನ್ ದಟ್ ಆರ್ಬಿಟಲ್ ಆಸ್ ಅ ಆರೋ, ಎಲೆಕ್ಟ್ರಾನ್ಸ್ ನಾವು ಆರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದ ಡೈರೆಕ್ಷನ್ ಆಫ್ ಆರೋ ರೆಪ್ರೆಸೆಂಟ್ ದ ಸ್ಪಿನ್ ಆಫ್ ಎಲೆಕ್ಟ್ರಾನ್. ಈ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ, ಇದು ಸ್ಪಿನ್ ಆಫ್ ಎಲೆಕ್ಟ್ರಾನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ರೀತಿ ಕ್ಲಾಕ್ ವೈಸ್ ಆಗ್ತಿದೆಯೋ ಅಥವಾ ಆಂಟಿ ಕ್ಲಾಕ್ ವೈಸ್ ಆಗ್ತಿದೆಯೋ ನೋಡಿ. ಇಟ್ ಇಸ್ ಅನ್ಆಕ್ಯುಪೈಡ್ ಆರ್ಬಿಟಲ್, ಇನ್ನು ಎಲೆಕ್ಟ್ರಾನ್ಸ್ ಇದರಲ್ಲಿ ತುಂಬಿಲ್ಲ. ಆಕ್ಯುಪೈಡ್ ಅಲ್ಲಿ ಆರ್ಬಿಟಲ್ ವಿತ್ 1 electron, 1 electron ಇದೆ, ಒಂದೇ ಕಡೆ ಸ್ಪಿನ್ ಆಗ್ತಾ ಇದೆ. ಹಿಯರ್ 2 electrons 2 ಆಪೋಸಿಟ್ ಡೈರೆಕ್ಷನ್ ಸ್ಪಿನ್ ಆಗ್ತಾ ಇದೆ. ನೆಕ್ಸ್ಟ್ ಆಟೋಮಿಕ್ ಆರ್ಬಿಟಲ್ಸ್ ಯಾವ್ದು ಅಂದ್ರೆ ಸ್ನೇಹಿತರೆ, ಇದುವರೆಗೂ ನಿಮಗೆ ಗೊತ್ತಾಗಿದೆ S P D F. ಆಟೋಮಿಕ್ ಆರ್ಬಿಟಲ್ಸ್ ಆರ್ ದ ರೀಜನ್ಸ್. ಯಾಕೆ ನಾವು ಆಟೋಮಿಕ್ ಆರ್ಬಿಟಲ್ಸ್ ಬಗ್ಗೆ ಓದ್ಬೇಕು ಅಂದ್ರೆ, ಸೊ ದೀಸ್ ಆರ್ ದ ರೀಜನ್ಸ್ ಆಫ್ ಸ್ಪೇಸ್ ವೇರ್ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಅಬೌಟ್ ಅನ್ ಆಟಮ್ ಇಸ್ ಹೈಯೆಸ್ಟ್. ಎಲ್ಲಿ ಎಲೆಕ್ಟ್ರಾನ್ಸ್ ತುಂಬಿದೆ, ಎಷ್ಟೆಷ್ಟು ತುಂಬಬೇಕು ಅಂತ ಹೇಳೋದೆ ತೋರಿಸುತ್ತೆ ಇದು ಆರ್ಬಿಟಲ್ಸ್, ಎಸ್ ಆರ್ಬಿಟಲ್.
As you know, s orbital is a spherical shape, p orbital is a dumbbell shape, and d is a double dumbbell ಅಂತ ಹೇಳ್ತೀವಿ, ಇಲ್ಲ ಕ್ಲೋವರ್ ಲೀಫ್ ಶೇಪ್ ಅಂತ ಹೇಳ್ತೀವಿ. f orbitals ಡಬಲ್ ಕ್ಲೋವರ್ ಲೀಫ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈಗ ರೂಲ್ಸ್ ಫಾರ್ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆರ್ಬಿಟಲ್ಸ್. ಪ್ರತಿಯೊಂದು ಆರ್ಬಿಟಲ್ಸ್ ನ ಯಾವ ರೀತಿ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬೇಕು ಅಂತ ಒಂದು ರೂಲ್ಸ್ ಸ್ನೇಹಿತರೆ. ಅದರಲ್ಲಿ ಅಕಾರ್ಡಿಂಗ್ ಟು ದಿಸ್ ಸಚ್ ಪ್ರಿನ್ಸಿಪಲ್ ವಿ ಹ್ಯಾವ್ ಟು ಫಾಲೋ. ಫಸ್ಟ್ ಪ್ರಿನ್ಸಿಪಲ್ ಇಸ್ ಆಫ್ಬೌ. ಸಿ, ಆಫ್ಬೌ ಈಸ್ ನಾಟ್ ಅ ಸೈಂಟಿಸ್ಟ್ ನೇಮ್. ಫಸ್ಟ್ ಆಫ್ ಆಲ್, ಆಫ್ಬೌ ಅನ್ನೋದು ಗ್ರೀಕ್ ವರ್ಡ್. ಏನು ಆಫ್ಬೌ ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ಅರ್ಥ, ಗ್ರೀಕ್ ವರ್ಡ್. ಸೊ here how do we fill the electron according to Aufbau principle ಅಂದ್ರೆ ಸ್ನೇಹಿತರೆ, the electrons are added one by one to various orbit in order of their increasing energy starting with the orbitals of lowest energy ಅಂತ ಹೇಳ್ತಾರೆ. ಏನಿದ್ರ ಅರ್ಥ ನೋಡಿ, ಯಾವಾಗ್ಲೂ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ಬೇಕಾದ್ರೆ ನಾವು, ಸೊ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಫಿಲ್ ಮಾಡ್ತೀವಿ ಅಂದ್ರೆ, ಯಾವುದು ನ್ಯೂಕ್ಲಿಯಸ್ಗೆ ಹತ್ರ ಇರುತ್ತಲ್ಲ, ಫಸ್ಟ್ ಎಸ್ ಹತ್ರ ಇದೆಯಲ್ಲ, ಇಲ್ಲಿ ಮೊದಲು ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀವಿ ಸ್ನೇಹಿತರೆ. ಆಮೇಲೆ ತದನಂತರ ಎಸ್ ಪಿ ಡಿ ಎಫ್ ಇದರಲ್ಲೆಲ್ಲ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಹ್ಯಾಸ್ ಅ ಲೋವರ್ ಎನರ್ಜಿ, ಇಟ್ ಹ್ಯಾಸ್ ಅ ಹೈಯರ್ ಎನರ್ಜಿ. ಫಸ್ಟ್ ಎಲೆಕ್ಟ್ರಾನ್ ಶುಡ್ ಬಿ ಫಿಲ್ ಇನ್ ಅ ಲೋವರ್ ಎನರ್ಜಿ, ದೆನ್ ಫಿಲ್ಡ್ ಇನ್ ಅ ಹೈಯರ್ ಎನರ್ಜಿ ಅಂತ ಹೇಳ್ತೀವಿ. ಫಸ್ಟ್ ನೋಡಿ ಇಲ್ಲಿ 1s2, ಇಲ್ಲಿ ನೋಡಿ 1s2 ಇದರಲ್ಲಿ ಫಿಲ್ ಮಾಡ್ತೀವಿ. ನೆಕ್ಸ್ಟ್ 2s2 ಅಲ್ಲಿ ಫಿಲ್ ಮಾಡ್ತೀವಿ. ನೆಕ್ಸ್ಟ್ 2p 3s ಅಲ್ಲಿ ಫಿಲ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಹೀಲಿಯಂ ಅಂದ್ರೆ 1s2, ಇದು ಆಟೋಮಿಕ್ ನಂಬರ್ ಎಷ್ಟು 2. ನಾವು ಹೇಗೆ ಬರಿತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 ಅಂತ ಬರಿತೀವಿ ಅಲ್ವಾ? ಎಸ್. ನೆಕ್ಸ್ಟ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನೋಡಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೋ ಟೂ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂ ಫಾರ್ ಆಲ್ 4 ಕ್ವಾಂಟಮ್ ನಂಬರ್ಸ್. ನೋ ಟೂ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ವಿಲ್ ಬಿ, ಎರಡು ಎಲೆಕ್ಟ್ರಾನ್ಸ್ ಯಾವುದೇ ಕಾರಣಕ್ಕೂ ಎರಡು ಎಲೆಕ್ಟ್ರಾನ್ಸ್ ಸೇಮ್ ವ್ಯಾಲ್ಯೂ ಇರಲ್ಲ ಇಫ್ ವಿ ಕಂಪೇರ್ ಟು 4 ಕ್ವಾಂಟಮ್ ನಂಬರ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕೆ ಈ ತರ? ಸೊ ನೋಡಿ, ಈಗ 1 ಎಲೆಕ್ಟ್ರಾನ್ ಇದೆ, ಈಗ 1 ಎಲೆಕ್ಟ್ರಾನ್ ಒಂದು ಆಟಮ್ ಅಲ್ಲಿ 1 ಎಲೆಕ್ಟ್ರಾನ್ ಇದ್ರೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1, ಅಜಿಮುಥಲ್ ಎಲ್ಲು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ 0, ಅಜಿಮುಥಲ್ 0, m0, ಸ್ಪಿನ್ ಕ್ವಾಂಟಮ್ ನಂಬರ್ ಹಾಫ್ ಅಂತ ತಗೊಂಡ್ರೆ, ದ ಕ್ವಾಂಟಮ್ ನಂಬರ್ಸ್ ನೋ ಅದರ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಹ್ಯಾವ್ 4 ಕ್ವಾಂಟಮ್ ನಂಬರ್ಸ್. ನೋಡಿ, ಈ ರೀತಿ ಎಲ್ಲ ತುಂಬೋದು ಒಂದೇ ಆರ್ಬಿಟಲ್ ಅಲ್ಲಿ, ಈ ರೀತಿ 3 ಅಥವಾ 4 ತುಂಬೋದು ಇದರಲ್ಲಿ ತುಂಬೋ ಹಾಗಿಲ್ಲ, 2ಗಿನ್ನ ಹೆಚ್ಚಾಗಿ ತುಂಬೋ ಹಾಗಿಲ್ಲ. ನೆಕ್ಸ್ಟ್, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಏನು ಇವ್ರ ಪ್ರಕಾರ ಯಾವ ರೀತಿ ತುಂಬಬೇಕು ಅಂತ ಅಂದ್ರೆ, ಸಿ, ಎಲೆಕ್ಟ್ರಾನ್ ಪೇರಿಂಗ್ ಇನ್ ಪಿ ಡಿ ಎಫ್ ಆರ್ಬಿಟಲ್ ಕೆನಾಟ್ ಅಕ್ಕರ್ ಅಂಟಿಲ್ ಈಚ್ ಆರ್ಬಿಟಲ್ಸ್ ಆಫ್ ಅ ಗಿವನ್ ಸಬ್ಶೆಲ್ ಕಂಟೈನ್ಸ್ 1 ಎಲೆಕ್ಟ್ರಾನ್ ಈಚ್ ಆರ್ ಇನ್ ಅ ಸಿಂಗ್ಲಿ ಆಕ್ಯುಪೈಡ್. ನೋಡಿ ಇಲ್ಲಿ ಸ್ನೇಹಿತರೆ, ಪಿ ಅಂದ್ರೆ ನೋಡಿ ಇಲ್ಲಿ, ಈಗ ಪಿ ಆರ್ಬಿಟಲ್ 3 ಆರ್ಬಿಟಲ್ ಇರುತ್ತಾ, 3 ಆರ್ಬಿಟಲ್ ಅಲ್ಲಿ ಫಸ್ಟ್ ನಾನು ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಫಿಲ್ ಮಾಡ್ಬೇಕು. ತದನಂತರ ಇದಕ್ಕೆ ಪೇರ್ ಅಪ್ ಮಾಡ್ಬೇಕು ಈ ರೀತಿ. ನೋಡಿ ಒಂದೇ ಸಲ ನಾವು ಈ ರೀತಿ ಒಂದು ಪಿ ಇದ್ರೆ ಈ ರೀತಿ ತುಂಬೋದು, ಈ ರೀತಿ. ನೋ, ಇಟ್ ಈಸ್ ರಾಂಗ್. ದಿಸ್ ಇಸ್ ದ ರೈಟ್ ಒನ್. ಯಾವ ರೀತಿ ತುಂಬ್ತೀವಿ? ಫಸ್ಟ್ ಒಂದೊಂದ ತುಂಬ್ತೀವಿ. ಎಲ್ಲಾ ಆರ್ಬಿಟಲ್ ಒಂದೊಂದು ಎಲೆಕ್ಟ್ರಾನ್ ಅಲ್ಲಿ ಆದ್ಮೇಲೆ ಅದಕ್ಕೆ ನಾವು ಪೇರ್ ಅಪ್ ಮಾಡ್ತೀವಿ. ಸೊ ದಿಸ್ ಎಂಡ್ಸ್ ಟುಡೇಸ್ ಕ್ಲಾಸ್. ನೋಡಿ ವೀಕ್ಷಕರೇ, ಇದೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ಸೊ ನಮ್ಗೆ ಇನ್ನೂ ಎಂಕರೇಜ್ ಆಗುತ್ತೆ if in case you like, share and subscribe and press the bell icon and comment in a comment section. Thank you everyone for watching my videos.